ಹಂಗೆ ನಡ್ಕೋ, ನಿನ್ನ ಇದದ ಸುಖದ ದಾರಿ ಸಿಗ್ತೈತಿ, ಮುಂದಂತ ಮಹಾತ್ಮನ ಮಾರ್ಗದರ್ಶನ ಸಿಗ್ತೈತಿ, ಆ ಕಡೆ ಒಲವು ಆಕತಿ. ಅವಾಗ ನಿನಗೆ ಇದರಿಂದ ಬಿಡುಗಡೆ ಆಕತಿ, ಹುಟ್ಟು ಸಾವುಗಳಿಂದ. ಆ ನೀತಿವಂತನಾಗಿ ಬಾಳುವಂತ, ನೀತಿ ವಿಧಾನ ಆಗು. ಎಲ್ಲ ಯಾಕೆ ಅಕ್ಕವು ಅಂದ್ರೆ ನಾವು ಹಿಂದೆ ಮಾಡಿ ಅದನ್ನ, ಅದಕ್ಕೆ ಹಂಗೆ ಅಕ್ಕವ. ಅವ್ರು ಮಾಡಿ ಅದನ್ನ ಗೊತ್ತಿಲ್ಲ. ಈಗ ಸುಮ್ಮನೆ ಅದನ್ನ ಅನುಭವಿಸಿ, ಇನ್ನು ಮುಂದೆ ಮಾಡಬೇಡ. ತಿಳಿದ ಮ್ಯಾಗ ತಿಳಿಯಲೇ ಮಾಡಿದೆ, ಅರಿಯದ ಎಸಗಿದ ಪಾಪ ಅರಿತರದು ತನಗೊಳಿತು. ಅರಿತರಿತು ಮಾಡಿದೊಡೆ ಇಷ್ಟೆಲ್ಲ ಗೊತ್ತಿದ್ದು ಮಾಡಿದಂದ್ರೆ ಹೆಚ್ಚಿನ ಶಾಸನ ಅದನ್ನೇ. ಶೂದ್ರನಿಗಿಂತಲೂ ಬ್ರಾಹ್ಮಣನಿಗೆ 10 ಪಟ್ಟ ಶಾಸನ ಐತಂತ. ಅವನದ ತಿಳಿದವ, ಹೌದಿಲ್ಲ? ಎಲ್ಲ ವೇದ ಉಪನಿಷತ್ತುಗಳನ್ನು ಬಲ್ಲವ, ತಿಳಿದವ. ಅವ ಮಾಡಿದ ಹೆಚ್ಚಿನ ಶಾಸನ ಐತಿ. ನಿನಗೆ ಗೊತ್ತಿಲ್ಲದ್ದು ಮಾಡಿದ್ದು ಅದು ಅಕ್ಷಮ್ಯ ಅಪರಾಧ ಮಾಡ್ತೇವೆ ನಾವು, ಹೌದಿಲ್ಲ? ನಾವು ತಿಳಿದು ಮಾಡಿದ್ದೇನೈತೆ ಅಲ್ಲ, ಅದು ಅಕ್ಷಮ್ಯ ಅಪರಾಧ. ತಿಳಿಯಲೇ ಏನು ಮಾಡ್ತೇವಲ್ಲ, ಅದನ್ನು ಕ್ಷಮಿಸಲಿಕ್ಕೆ ಬರ್ತೈತಿ. ಗೊತ್ತಿಲ್ಲೇ ಮಾಡಿದ್ದು, ಗೊತ್ತಾಗಿ ಏನು ಮಾಡ್ತೀಯಲ್ಲ, ಅದಕ್ಕೆ ಕ್ಷಮಿಸಲಿಕ್ಕೆ ಯೋಗ್ಯ ಇಲ್ಲ. ಹೇಳಿತ್ತಿಲ್ಲೋ ನಿನಗೆ ಎಲ್ಲ ಥರದ ಅನುಭವ ಹಿಂಗೆ ಆಕೈತಿ ಅಂತ ಹೇಳಿತ್ತಿಲ್ಲ, ಮತ್ತೆ ಯಾಕೆ ಮಾಡಿದಿ? ಮನುಷ್ಯನ ಜನ್ಮದಾಗ ಎಲ್ಲ ಎಚ್ಚರಗೊಳಿಸಿತ್ತು, ಮತ್ತು ಅದನ್ನು ಮಾಡ್ತೀವಿ ಅಂದಿಂದ ಅದನ್ನ ಅನುಭವಿಸಿ ಯಾರೇನು ಮಾಡೋದು? ಹೇಳ ಮಗ ಉಣದಂತ. ಮಾಡಬೇಡ ತಮ್ಮ, ಪಾಪ ಮಾಡಬೇಡ ಅಂತ ಎಚ್ಚರಿಕೆ ಕೊಟ್ಟಿತ್ತಿಲ್ಲ. ನಾಳೆ ಅದರ ಫಲ ಉಣ್ಬೇಕಾಕೈತಿ. ಲತ್ತಿ ತಿಂದಿ ಎಲ್ಲಿ ಯಮನವರಲ್ಲಿ ಅಂತ. ಪಾಪ ಕರ್ಮದ ಫಲ ಯಾರಿಗೂ ಸುಖ ಶಾಂತಿ ಕೊಡುದಿಲ್ಲ. ಅದಕ್ಕೆ ಅದನ್ನ ಮಾಡಬೇಡ. ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡುವಂತ. ಮನುಷ್ಯನ ಜನ್ಮಕ್ಕೆ ಬಂದಾಗ ಅವನು ವರ್ಜಿ ಮಾಡುವ ಪುಣ್ಯ ಕರ್ಮಗಳನ್ನ ಮಾಡ. ಮನುಷ್ಯನ ಜನ್ಮಕ್ಕೆ ಬಂದಾಗ ಅಂಥವ್ನ ಮಾಡಕ್ ಎಂದೂ ಪಾಪ ಕೃತಿಗಳನ್ನು ಮಾಡಕ್ ಹೋಗಬೇಡ. ಮಾಡಿದೆ ಅಂದ್ರೆ ಅದರ ಫಲ ಉಣ್ಣಾಕ್ತಿರ್, ಮತ್ತೆ ಹುಟ್ಟಿಟ್ಟು ಬರ್ಬೇಕಾಕೈತಿ. ಸಾಲ ತೀರ್ಸಕ್ ಮಾಡಿಟ್ಟೆ ಅದನ್ನ ಯಾರು ತೀರ್ಸವ್ರು? ಹೇಳ್ಕೊಂಬರ್ತೈತಿ ಅದ, ಯಾರನ್ನೂ ಕೇಳುದಿಲ್ಲ. ಮಾಡಿದ ಕರ್ಮ ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡವರು ಪ್ರಾರಬ್ಧ ಮಾತ್ರ ಬಿಡದು ಅಂತ ಉಂಡ ತೀರ್ಸ್ಬೇಕಾಕೈತಿ. ನೋಡೋರ್ ದೃಷ್ಟಿಗೆ ಇರ್ತೈತಿ ಪ್ರಾರಬ್ಧ ಅದ, ಆದ್ರೆ ಅವ್ರ ದೃಷ್ಟಿಯೊಳಗಿಲ್ಲ. ಜೀವಭಾವ ನಾಶ ಆದ್ಮ್ಯಾಗ ಅದು ನಾಶ ಆಗಿರ್ತೈತಿ. ಆದ್ರೆ ನೋಡೋ ದೃಷ್ಟಿಯೊಳಗ ಏನಪ್ಪ ಎಷ್ಟು ತ್ರಾಸ ಆಕೈತಿ ಅವ್ರಿಗೆ, ಅದನ್ನ ಹಚ್ಕೊಂಡಿರೋದು ಜ್ಞಾನ ಆದ್ಮೇಲೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾನ ಉಕ್ಕು ಸರ್ವಜ್ಞ ಅಂತ. ನಮ್ಮಂಗ ಇನ್ನೊಬ್ರು ಅಂತ ತಿಳ್ಕೊಂಡ್ರ ಬೇರೆ ಕೈಲಾಸ ಅನ್ನೋದ ಇಲ್ಲ, ಅದ ನಿನಗೆ ಸ್ವರ್ಗ. ಹಂಗೆ ತಿಳ್ಕೊಂಡು ಬಳೆ ಮಾಡ್ತೇವ ನಮ್ಮಂಗ ಅವ್ರದು ಅಂತೇಳಿ. ನಮ್ದಷ್ಟು ಆದ್ರೆ ಸಾಕಪ್ಪ, ಅವ್ರದ್ದು ಏನಾರು ಹಾರಿಗೆಡದು ಹೋಗಲ್ಲ ನಮ್ಗೆ, ಹೌದು. ಆರಾಮಿನ ಭಾವದಾಗಿದ್ದವ ಜಗತ್ತಿನ ಖಬರ್ ಇರುದಿಲ್ಲ. ಜಗತ್ತಿನ ಖಬರ್ ಇದ್ದವಂಗೆ ಆರಾಮ ಇರುದಿಲ್ಲ. ಜಗತ್ತಿನ ಕಡೆ ಎಲ್ಲ ಕೂಟವ ಯಾವ ಆರಾಮದಾನ ಹೇಳಿ? ಜಗತ್ತನ್ನು ಮರೆತಾವ ಯಾವ ದುಃಖವನ್ನು ಹೊಂದ್ಯಾನ? ಸುಖಿ ಆಗ್ಬೇಕನ್ನೋಂಗಿದ್ರೆ ನೀ ಮರೆಯಬೇಕಾಕೈತಿ, ಬೇರೆ ದಾರಿನೇ ಇಲ್ಲ. ಎಲ್ಲೆಂದು ಇದು ನೆನಪಾಗದಂಗೆ ಮಾಡ್ಕೋ, ಅಂದ್ರೆ ಜ್ಞಾನವನ್ನು ನೀವು ಮಾಡ್ಕೋಬೇಕು ಅಂತ. ನಿನ್ನ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ಇದು ಇಲ್ಲ ಅನ್ನೋದು ಹೊಳಿತೈತಿ. ಇದೆಲ್ಲ ಸುಳ್ಳದ ಅನ್ನೋದು. ಒಳ್ಳೆಯದಿದ್ರೆ ನೆನಪು ಮಾಡ್ತೀವಿ, ಅಂದಲ್ಲೇ ದುಃಖ ಆಗೈತಿ ನಿನಗೆ. ಯಾವುದನ್ನು ನಾವು ನೆನಪು ಮಾಡಬಾರ್ದು ಅದನ್ನ ನೆನಪು ಮಾಡ್ಕೊತ ಕುಂದಿರ್ತೇವೆ. ಮಾಡಬಾರ್ದನ್ನು ಮಾಡಿದ್ರೆ ಆಗಬಾರ್ದು ಹಾಕೊಂಡು ಕುಂದಿರ್ತೈತಿ. ತಿಳಿದವ ಇದ್ರ ಕಡೆ ಎಲ್ಲ ಕೊಡಕ್ಕೆ ಹೋಗೋದಿಲ್ಲ. ತೋರಿ ಎಡಗೋದ್ರ ಕಡೆ ಉದಾಸೀನ ಆಗಿಬಿಡ್ತಾನೆ, ಅದರ ಬಗ್ಗೆ ವೈರಾಗ್ಯವನ್ನು ಹೊಂತಾನೆ. ಇವೆಲ್ಲ ಅನಿತ್ಯದ ದುಃಖ ರೂಪಿಯದ ಅನ್ನುವಂಥ ವಿವೇಕ ಅವನಲ್ಲಿ ಜಾಗೃತಿ ಇರ್ತೈತಿ. ಅದಕ್ಕೆ ಇದ್ರ ಕಡೆ ಎಲ್ಲ ಕೊಡಕ್ಕೆ ಹೋಗೋದಿಲ್ಲ, ಉದಾಸೀನ ಆಗ್ತಾರೆ. ತೋರಿಕೆ ಬಗ್ಗೆ ಏನು ಬೇಕಾದ ತೋರ್ತೈತೆ ಅಂದ್ರು ಅದನ್ನು ಉದಾಸೀನ ಭಾವ ಬರ್ತದ. ಅವು ವಿವೇಕ ಇದ್ದವನು
ಅವ ವಿವೇಕಿ ಅದ ಖರೆ ಅದ ಸುಖರೂಪ ಅಂತ ತಿಳ್ಕೊಂಡು ಬರೇ ಅದ ನೆನವನೆ ಆಗಿದ್ದು ದುಃಖವನ್ನು ಹೊಂದ. ಇದು ಸಂಬಂಧ ತಪ್ಪಿಸ್ಕೊಂಡವ್ರು ಯಾರು ದುಃಖಿಗಳಾಗ್ಯಾರ ಹೇಳಿ? ಇದ್ರ ಸಂಬಂಧ ಇಟ್ಕೊಂಡವ್ರು ಯಾರು ಸುಖಿಗಳಾಗ್ಯಾರ? ಜಗತ್ತಿನ ಸಂಬಂಧ ಇಟ್ಕೊಂಡು ಯಾರು ಸುಖ ಹೊಂದ್ಯಾರ ಹೇಳಿ? ಇದು ಸಂಬಂಧ ಹಚ್ಕೊಳಕ್ ಹೋಗಿ ಇವನ್ನೆಲ್ಲ ಯಾವುದನ್ನು ಹಚ್ಕೊಳಕ್ ಹೋಗ್ಬೇಡ. ಎಷ್ಟು ತುದಿಮಟ್ಟಿನ ಸಂಬಂಧಗಳೆಲ್ಲ ಅಷ್ಟೇ. ಇವು ಖರೆ ಅಂತ ತಿಳ್ಕೊಳಕ್ ಹೋಗ್ಬೇಡ ಇವನ್ನ. ಶರೀರ ನಾನಂತ ಹಿಡ್ಕೊಂಡು ಇದರ ಸಂಬಂಧ ಎಷ್ಟು ಕಷ್ಟ ಹೊಂತೀನಿ ನಾನು. ಏನು ಇರಿ ಬಿದ್ದವನ್ ಬೇಲೆ? ಇನ್ನೊಬ್ಬರ ಶರೀರ ನನಗೆ ಹಚ್ಕೊಂಡಿಲ್ಲ, ಅದಕ್ಕೇನಾದರೂ ನಿನಗೆ ಸಂಬಂಧನೇ ಇಲ್ಲ. ಹಂಗೆ ಇದು ಶರೀರ ಹಚ್ಕೊಳ್ಳೋದಂಗೆ ಇನ್ನೊಬ್ಬರ ಶರೀರ ಹೆಂಗೈತಿ ಹಂಗೆ ಇದಕ್ಕೆ ನಂಗೆ ಸಂಬಂಧಿಸಿದ್ದಲ್ಲ ಅಂತ ತಿಳ್ಕೊಂಡು ಉಳ್ಕೊಂಡವ ಆರಾಮಿರ್ತಾನವ. ದುಃಖವನ್ನು ಹರಣ ಮಾಡುವಂತಹದ್ದು ಯಾವುದೈತಿ ಅದಕ್ಕೆ ಹರಿ ಅಂತ, ಅದಕ್ಕೆ ಹರ ಅಂತ. ಹರಿ ಹರ ಎರಡು ಒಂದು. ದುಃಖಂ ಹರಿತೀತಿ ಹರಿ ಅಂತ. ಹರಿ 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 ಅಂದ್ರೆ ಅದ ದುಃಖದ ತಾಪವನ್ನ ಹರಣ ಮಾಡುವಂತಹದ್ದಕ್ಕೆ ಹರಿ ಅಂತ. ನಿದ್ದೆ ಬಂದಾಗ ಹೊರಗಿಂದ ಏನಾರ ಅವಲಂಬನೆ ಮಾಡ್ತೀರಿ ನೀವು? ಏನೂ ಅವಲಂಬನ ಮಾಡಲಿಲ್ಲ ಹೋದಿಲ್ಲ. ಅವಾಗ ಆರಾಮಿತ್ತು, ಏನು ಸಂಕಟಿತ್ತು? ಆರಾಮಿರ್ಬೇಕಾದ್ರೆ ಜಗತ್ತಿನ ಯಾವುದನ್ನು ಅವಲಂಬನ ಮಾಡೋಂಗಿಲ್ಲ. ನಾವು ಏನಾರ ಅವಲಂಬಿಸ್ಕೊಂಡು ಆರಾಮಿರ್ಬೇಕಂತ ಹೊಂಟೇವಿ. ಅದು ಬೇಕು ಇದು ಬೇಕು. ಎದಕ್ಕೆ ಬೇಕಪ್ಪ? ಅದು ಆರಾಮಿರಕ್ಕೆ ಬೇಕಾಗೈತೇನ? ಬಾತಿಗೆ ಬಾರದ ವಸ್ತು ಎದಕ್ಕೆ ಬೇಕಪ್ಪ? ಅವು ಬೇಕಂದ ಕೂಲೆ ಅವುಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡ್ತೀವಿ. ಎದಕ್ಕೆ ಉಪಯೋಗ ಅದಾವು? ಅವು ಇಲ್ಲೂಲೇ ನಾವು ಆರಾಮಿರಕ್ಕೆ ಬರ್ತೈತೀವೋ ಇಲ್ಲೋ? ಈ ಶರೀರ ಇಲ್ಲೂಲೇ ನಮ್ಗೆ ಆರಾಮಿರಕ್ಕೆ ಬರ್ತೈತೆ ಇಲ್ಲೋ? ಇದೇ ತಿಳುವಳಿಕೆ ಮೊದಲು ಮಾಡ್ಕೊನಿ. ಈ ಶರೀರ ಸಂಬಂಧ ಇಟ್ಕೊಂಡು ನಾವು ಆರಾಮಿರ್ಬೇಕಂತ ಹೊಂಟೇವಿ. ಇದು ಇಲ್ಲೂಲೇ ನಮ್ಗೆ ಆರಾಮಿರಕ್ಕೆ ಬರ್ತೈತೆ ಅನ್ನೋದನ್ನು ಇದ್ದು ತೋರಿಸಿದ್ರು ಅನುಭವಿಗಳು. ಬೇಕಾಗಿಲ್ಲ ಅವು, ನಾವು ಆರಾಮಿರಾಕಿವು ಯಾವೂ ಬೇಕಾಗಿಲ್ಲ. ಎಲ್ಲವೂ ಹೋಗಲಿ, ಆತ್ಮ ಒಂದೇ ಉಳಿಯಲಿ. ನಾನಾಗಿದ್ದಾಗ ಆರಾಮಿರ್ತೇವೆ. ನೀನಾಗಿದ್ದಾಗ ಆರಾಮಿರ್ತೀವೋ? ಶರೀರ ನೀನಾಗಿದ್ದಾಗ ಆರಾಮಿರ್ತೀವೋ? ನೀನಾಗಿರೋದು ಕಾಯಮು, ಇನ್ನು ಶರೀರ ನೀನಾಗಿರೋದು ಕಾಯಮು. ಎಷ್ಟೊತ್ತಿರ್ತೀಪ್ಪ ನೀನು ಶರೀರ ನೀನಾಗಿ? ಎಚ್ಚರಿಕೆ ಪೂರ್ತಿ ಕಷ್ಟ. ಕನಸಿನಾಗ ಎಲ್ಲಿ ಐತೆ ಅದು? ನಿದ್ದೆಯೊಳಗೆ ಎಲ್ಲಿ ಇದ್ದೆ? ಅಲ್ಲಿ ಇದ್ದಿಲ್ಲೋ? ಹೆಂಗಿದ್ದೆ ಅಂದಲ್ಲಿ? ಅಲ್ಲಿ ಏನಿದ್ದೆ? ಅಲ್ಲಿ ಯಾವ್ರಾಮಿದ್ದೆ? ಯಾರ ಮಗ ಆಗಿದ್ದಿ? ಹೇಗ್ರಿ? ನಿದ್ದೆಯಾಗ ಏನಾಗಿದ್ದೆ? ಅಲ್ಲಿ ಹೆಣ್ಣಾಗಿದ್ದೇವೆ? ಏನು ಗಂಡಾಗಿದ್ದೇವೆ? ಏನೂ ಆಗಿದ್ದಿಲ್ರಿ. ಆರಾಮಿದ್ದೀನಿ. ಇದ್ದಿಲ್ಲೋ? ಒಟ್ಟ ಇದ್ದೀನಿ. ಹೆಂಗಿದ್ದೆ? ಆರಾಮಿದ್ದಿ. ಅದು ಏನೂ ಆಗದೆ ಇದ್ದಿ ಅಂತ ಆರಾಮಿದ್ದಿ. ಎಚ್ಚರಿಕೆಯಾಗಿ ಏನಾರ ಹಾಕೊಂಡು ಕುಂತಿ ಆರಾಮ್ ಕಳ್ಕೊತಿ. ಕನಸಿನಾಗ ಏನಾರ ಹಾಕೊಂಡು ಕುಂದಿರ್ತಿ ಆರಾಮ್ ಕಳ್ಕೊತಿ. ಇದ್ದ ಹೆತ್ತಾಗ ಏನೂ ಆಗಿದ್ದಿಲ್ರಿ ಅಲ್ಲಿ. ಮುದುಕಾಗಿದ್ವಿ, ಹರಿದವಾಗಿದ್ವಿ ಅಲ್ಲಿ. ಏನಾಗಿದ್ದೆ ಅಲ್ಲಿ? ಸಾವುಕಾರ ಆಗಿದ್ದೇವೆ, ಬಡವಾಗಿದ್ದೇವೆ. ಏನೂ ಇದ್ದಿದ್ದಿಲ್ಲ. ಇದ್ದಿ ಹೆಂಗಿದ್ದಿ? ನಿದ್ದೆಯೊಳಗೆ ಹೆಂಗಿದ್ದಿ ಹಂಗೆ ಎಚ್ಚರಿಕೆಯೊಳಗೆ ಇರುವ ಅಭ್ಯಾಸ ಮಾಡಾಕ ಕಲಿ. ಎಚ್ಚರಿಕೆಯೊಳಗೆ ಅದನ್ನ ನೆನಪಿಗೆ ತಗೊಂಡಿರಾಕ ಕಲಿ. ನಿದ್ದೆಯೊಳಗಿನ ಸ್ಥಿತಿ ಇದು ಅಭ್ಯಾಸ. ಈ ರೂಢಿ ಆಗ್ಬೇಕು ನೋಡಿ ನಮ್ಗೆ. ಅಂದಾಗ ಚಿಂತೆ ಕಡಿತೈತಿ ನಮ್ಗೆ. ಎಚ್ಚರಿಕೆ ನೆನಪು ಇರಬಾರ್ದು, ಕನಸಿನ ನೆನಪು ಇರಬಾರ್ದು, ನಿದ್ದೆ ಮಬ್ಬನೂ ಇರಬಾರ್ದು, ನಿದ್ದೆನೂ ಹತ್ತಬಾರ್ದು. ಬರುವ ನಿದ್ರೆಯನ್ನು ತಗ್ಗಿಸಬೇಕು. ಏನೊಂದು ತೋರದ ಅಜ್ಞಾನವಲ್ಲದ. ಎಚ್ಚರ ಕನಸು ಇಲ್ಲ. ಅಲ್ಲಿ ಏನಾರ ಆಗೋಕೆ ಐತಿ. ಎಚ್ಚರಿಕೆಯೊಳಗೆ ಕನಸಿನೊಳಗೆ ಏನಾರ ಆಗೋಕೆ ಇದ್ದ ಹೆತ್ತಾಗ ಅಲ್ಲಿ ಏನೋ ಆಗುದಿಲ್ಲ. ಏನೂ ಆಗದ ಇದ್ದಾಗ ಹೆಂಗಿದ್ದಿ, ಏನಾರ ಆದಾಗ ಹೆಂಗಿದ್ದಿ ನೋಡ್ಕೊ. ಮತ್ತು ಏನಾರ ಆಗ್ಬೇಕಂತೀನ.
ಏನಾರ ಆಗಿ ಆಗುದು ಆಗಿ ಹೋಗುದ ಅದು ಏನಾರ ಆಗುದೆಲ್ಲ ಹೋಗುದಾಗಿ ಏನ್ ಮಾಡವ ಅಂತಿದ್ರು ಅವ್ರು. ಹೋಗುದ ಹೋದಿಲ್ಲ. ಈ ಸೌಕಾರಕ್ಕೆ ಹೆಂಗ ಇರ್ತೈತೆ ಅದ ಆ ಅಧಿಕಾರಿ ನಾ ರಾಜ ಆಗಿ ಅದ ಹಂಗ ಇರ್ತೈತೆ. ಏನಾರ ಆಗಿದ್ದೀನಿ ಹೆಣ್ಣಾಗಿದ್ದಿ ಹೆಣ್ಣು ಶರೀರ ಹಂಗ ಇರ್ತೈತೆ, ಗಂಡ ಶರೀರ ಹಂಗ ಇರ್ತೈತೆ. ಆಗುದೆಲ್ಲ ಹೋಗುದನ ಅದು. ಯಾರಿಗೆ ಆಗೈತಿ ಅದು? ನಿನ್ನಲ್ಲಿ ಏನಾರ ಆಗೈತೇನು? ಇರುವಿಕೆ ಒಳಗೆ ಏನಾರ ಆಗೈತೆ? ಎಲ್ಲ ತೋರಿಕೆ ಒಳಗ ಆಗೈತಿ. ನನಗಾಗೈತೆ ಅಂತ ತಿಳ್ಕೊಂಡ ನೀನು ದುಃಖ ಪಡ್ಲಿಕ್ಕತ್ತಿ, ಅದಕ್ಕೆ ಅಜ್ಞಾನಿ ಅಂತ. ನಿನ್ನಲ್ಲಿ ಏನಾರ ಆಗೈತೆ ನೋಡ್ಕೊ, ಅರಿವಿನಲ್ಲಿ ಏನಾರ. ನೀ ಯಾರು ಇದು ಮೊದಲು ವಿಚಾರ ಮಾಡಿ ನೋಡ್ಕೊ. ನೀ ಯಾರದೇನೋ ತಿಳುವಳಿಕೆ ನನಗೆ ಸ್ಪಷ್ಟ ಆತಂದ್ರೆ ನನಗೆ ಏನೂ ಆಗೇ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತೈತಿ, ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ನಿಜವನ್ನ ತಿಳ್ಕೊಂಡಾಗ. ತಿಳ್ಕೊಳ್ಳಿಲ್ಲ ಅಂತಂದ್ರೆ ಏನಾರ ತಿಳ್ಕೊಂಡು ಏನಾರ ಹಾಕೊಂತ ಹೋಗುದು ನೀನು. ಆದಾಗೇನೇನ ಈದಾಗೇನೇನ ಆಗೋದಾಗಿದೆ. ಚಲೋ ದಿನಸರ ನೋಡಿ ಆಗ್ಬೇಕಿಲ್ವ? ಸೋರುದು ನಾರುದು ಹಾಕೊಂಡ್ ಕುಂತಿಯಲ್ಲ. ಏನ್ ಕಮ್ಮಂದಿ ಏನ್ ಸಾಕೊಂಡ್ ಕುಂತಿ ನೋಡ್ಕೊ. ಕಿದ್ದಂಗೆ ಇರ್ತೈತಿನ ಇದು. ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಏನು ಇಂಚ ಎಂತ ಚಲೋ ಐತಿ ನೋಡ್ರಿ. ಈಗ ಹಿಂಗಾತಿದ್ ಕ್ಷಣಕ್ಕೇನೆ ಬದಲಾವಣೆ ಆಗುದ. ಬದಲಾಗೋದಾಗಿ ಅಲ್ವ ನೀನು? ಬದಲಾಗದೆ ಇದ್ದ ವಸ್ತು ಯಾವ್ದೈತಿ ನೋಡ್ಕೊ. ಬದಲಾಗುದನ್ನು ನೋಡಾವ ನೀನು. ನೀ ಏನು ಬದಲಾವಣೆ ಆಗಿಲ್ಲ. ನಿನ್ನಲ್ಲಿ ಏನು ಬದಲಾವಣೆ ಆಗಿಲ್ಲ. ಆಗುವಿಕೆ ನಿನ್ನಲ್ಲಿ ಇಲ್ಲ. ನೀನ್ ಅಲ್ಲದ್ರೊಳಗೆ ಐತಿ. ಏನಾರ ಶರೀರದಾಗರೆ ಏನಾರ ಆಗಿರ್ಬೇಕು, ಮನಸ್ಸಿನಾಗರೆ ಏನಾರ ಆಗಿರ್ಬೇಕು. ಅದನ್ನೆಲ್ಲ ಸಾಕ್ಷಿಯಾಗಿ ಅರಿಯುವಂತಹ ಅರಿವಿನಲ್ಲಿ ಏನಾರ ಆಗೈತೆ ಅಂತ ನೋಡ್ಕೋ. ಅದ ನೀನಂತ ನಂಬು ಅಂತ. ಈಗ ಮನುಷ್ಯನ ಜನ್ಮದಾಗ ಬಂದಾಗ ಆ ನಿಜವನ್ನ ತಿಳ್ಕೊಳಿಕ್ ಬರ್ತೈತಿ. ನಾನ ಅರು ಸ್ವರೂಪ ಇದ್ದೇನಪ್ಪ, ಕೆಡ್ಲಾರದಂತ ವಸ್ತುನ ನಾನು, ದೇವ್ರ ನಾನಿದ್ದೇನೆ ಅಂತ ತಿಳುವಳಿಕೆ ಅದನ್ನ ಖಾತ್ರಿ ಮಾಡ್ಕೊಳಕ್ ಅವಕಾಶ ಅದೈತಿ. ಇದ ನಮ್ಮ ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ. ಆ ಕೆಡ್ಲಾರದಂತ ವಸ್ತುನ ನಾನು, ಅರುವ ನಾನು, ದೇವ್ರ ನಾನದೇನಿ, ಅಮೃತ ಸ್ವರೂಪನ ನಾನದೇನಿ ಅನ್ನೋದನ್ನ ತಿಳ್ಕೋದನ ಈ ಮನುಷ್ಯನ ಜನ್ಮದ ಲಾಭ. ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗ ಹಾನಿ ಐತಿ. ಏನಾರ ತಿಳ್ಕೊಂಡೆ ಅಂದ್ರೆ ಏನಾರ ಹಾಕೊಂಡ ದುಃಖವನ್ನು ಹೊಂದು ತಪ್ಪುದು ನಿನಗೆ. ಏನ್ ಆಗೋದು ನೋಡಾವ್ ನೀನು. ಆದ ನಾನಂತ ಯಾಕೆ ತಿಳ್ಕೊಂಡಿ? ಏನಾರ ಆಗೋದು ನೀನಲ್ಲ, ಆಗೋದು ನಿನ್ನಲ್ಲಿ. ಅದಿಲ್ಲ ಇಲ್ಲ ಆಗುವಿಕೆ ಅನ್ನುವಂಥದ್ದು ಸುಳ್ಳು. ಏನಾರ ಆಗುವುದಕ್ಕೆ ನಿನ್ನಲ್ಲಿ ಇಲ್ಲ ಇಲ್ಲ. ಭವಮಾಲೆಗೊಳಗಾದನೆಂಬುದೇ ಖುಷಿ. ನಿನ್ನನ್ನು ವಿವರಿಸಿ ನೋಡು ನೋಡೆಲೆ ಜೀವನೇ. ನಿನ್ನ ಯಾರು ಅನ್ನೋದನ್ನು ವಿಚಾರ ಮಾಡಿ ನೋಡು. ಈಗ ಐತಿ ನೋಡಾಕ ಅವಕಾಶ. ಬ್ಯಾಳೆ ಈ ತಪ್ಪಿತೆ ಅಂದ್ರೆ ಮುಂದೆ ನಿನಗೆ ಅವಕಾಶ ಇಲ್ಲ. ನೋಡು, ನೀನ ಶ್ರೇಷ್ಠವಾದಂಥ ವಸ್ತು ಅದಿ. ನೀನೇ ಪರವೆಂದು ತತ್ವಗುಡದ ವಿಲಕ್ಷಣವಾಗಿ ನಿಂದು ನೋಡು. ನೋಡುವಂತ ಒತ್ತು ಕೊಟ್ಟ 2 ಸಲ ಯಾಕೆ ಹೇಳ್ಯಾರ? ಹೊಕ್ಕೈತಿ ನೋಡು, ದೌಡ್ ನೋಡು ಇದನ್ನಂತ. ನೋಡು ನೋಡು ವಿಮಾನ ಹೊಕ್ಕೈತಿ ಅಂತೀರಲ್ಲ, ಯಾಕ್ರಿ ಅನ್ನೋದಿಲ್ಲ? ನೋಡ್ ನೋಡ್ ನೋಡಿಲ್ಲ ಅಂತ ಇರ್ತೀರ. ಅದಕ್ಕೆ ನೋಡು ನೋಡು, ನೀನೇ ಪರವೆಂದು, ನೀನೇ ಶ್ರೇಷ್ಠವಾದಂಥ ವಸ್ತು. ನಿನ್ಗಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನೊಳಗೆ ಯಾವುದಿಲ್ಲ. ನೀ ಕಲ್ಪಿಸ್ಕೊಂಡದ್ದು ಯಾವ ನಿನಗಿಂತ ಶ್ರೇಷ್ಠವಾದದ್ದು ಅಲ್ಲ. ದೇವತೆಗಳು ದೇವ್ರನ್ನ ಎಷ್ಟೋ ಕೋಟಿ ದೇವತೆಗಳನ್ನ ಮಾಡ್ಕೊಂಡು ಕೂತಿಯಲ್ಲ, ಅವು ಯಾವ ಶ್ರೇಷ್ಠ ಅಲ್ಲ ನಿನಗಿಂತ. ನಿನ್ನ ಆಧಾರದ ಮೇಲೆಲ್ಲ ತೋರಿ ನಿನ್ನಲ್ಲೇನ ಅಡಗ್ತಾವ. ಆದರೂ ನೀನು ಏನೋ ಮಾಡಿಲ್ಲ, ಮಾಡಲಿಕ್ಕೆ ಆಗೋದೂ ಇಲ್ಲ. ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ವಸ್ತುನ ನೀನದಿ. ಅದಕ್ಕೆ ನಿನಗೆ ಶ್ರೇಷ್ಠತ್ವ. ಏನ್ ಆ ಜ್ಞಾನವನ್ನು ಮಾಡ್ಕೋ. ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರತಿಯೊಬ್ಬರಿಗೆ ಇದನ್ನು ಮಾಡ್ಕೊಳಿಕ್ ಬರ್ತೈತಿ. ಇದ ಲಾಭ. ಇದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ಪಶು ಪಕ್ಷಿಗಳ ವ್ಯವಹಾರ ಮಾಡಾಕತ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಉಪಯೋಗಿನ? ಎಂಥ ಇದಕ್ಕೆ ಬಂದು ಎಂಥದ್ದು ಮಾಡಾಕೈತಲ್ಲೋ ನೀನು. ಮನುಷ್ಯನ ಜನ್ಮಕ್ಕೆ ಬಂದು ಪಶು ಪಕ್ಷಿಗಳ ಜನ್ಮದ ವ್ಯವಹಾರ, ರಾಕ್ಷಸಿ ಪೈಶಾಚಿಕ ವ್ಯವಹಾರ ಮಾಡಾಕ. ಯಾಕೆ ಸಂಸ್ಕಾರ ಇಲ್ಲದಕ್ಕೆ ಹಂಗೆ ಮಾಡಾಕ್ತೀನಿ. ಸಂಸ್ಕಾರ ಮಾಡ್ಕೊಂತ ಅದ ಸಂಸ್ಕಾರದಾಗ ಬಂದಿದ್ರೆ ಅದು ಪರಿವರ್ತನೆ ಆಕೋಂತ ಬರ್ತಿತ್ತು.
ಆ ಗಾಳೆ ಬಿಡ್ತಿಲ್ಲಲ್ಲ, ಹೌದಿಲ್ಲ? ಹೊಸದಾಗಿ ಮನುಷ್ಯನ ಜನ್ಮಕ್ಕೆ ಬಂದೇವು ನಾವು. ಪಶು ಜನ್ಮದ ಸಂಸ್ಕಾರಗಳು ಹಂಗ ಮುಂದುವರೆದಿರ್ತಾವೆ, ಅದಕ್ಕೆ ಅನುಗುಣವಾಗಿ ವರ್ತನೆ ಮಾಡ್ತಿರ್ತೇವೆ ನಾವು. ಅದಕ್ಕೆ ಯಾರಿಗೆ ಏನು ಅನ್ನಕ್ಕೆ ಹೋಗ್ಬೇಡ್ರಿ ಅಂತ. ಅವ್ರವ್ರ ವಾಸನೆ ಏನಿರ್ತಾವಲ್ಲ, ಸಂಸ್ಕಾರಕ್ಕೆ ಅನುಸಾರವಾಗಿ ವ್ಯವಹಾರ ವರ್ತನೆ ಮಾಡ್ತಿರ್ತಾರೆ. ಯಾರಿಗೂ ಒಮ್ಗಿಲೆ ಸುಧಾರಿಸೋದು ಭಾಳ ಕಠಿಣ ಅದ. ಪರಿವರ್ತನಾ ಆಗ್ಬೇಕಾರ ಈ ಉನ್ನತ ಸ್ಥಿತಿ ಶ್ರೇಷ್ಠತ್ವ ಸ್ಥಿತಿಯನ್ನು ಹೊಂದಬೇಕಂದ್ರೆ, ಜ್ಞಾನ ಸ್ಥಿತಿಯನ್ನು ಹೊಂದಬೇಕಂದ್ರೆ ಸಾಮಾನ್ಯ ಜನರ ಕೆಲಸ ಅಲ್ಲ. ಜನ್ಮ ಜನ್ಮಾಂತರ ಅದಕ್ಕೆ ಪ್ರಯತ್ನದ ಅವಶ್ಯಕತೆ. ಎಷ್ಟು ದಿವಸ ಸತ್ಸಂಗ ಮಾಡಿದ್ರೆ ನಿನಗಿಂತ ನಿಜದ ಅನುಭವ ಆಕೈತೆ ಹೇಳಿಕೋದು. ಉನ್ನತ ಸ್ಥಿತಿ ಪ್ರಾಪ್ತ ಆಗ್ಬೇಕಾತಂದ್ರೆ ಅದಕ್ಕಾಗಿ ಪ್ರಯತ್ನ ಮಾಡ್ಕೊಂತ ಬಂದ್ರೆ ಇದಾಕೈತಿ ಕೆಲಸ. ಮತ್ತೆ ಅದಟ್ಟಿರ್ಲಿ ಇದಟ್ಟಿರ್ಲಿ ಅದು ಇರ್ಲಿ ಇದು ಇರ್ಲಿ ಅಂದ್ರೆ ಆಗುದಿಲ್ಲ. ಮತ್ತೆ ಅದನ್ನ ತಗೊಂಡ ಹೋಗೋಣ, ತಪ್ಪಲ ಹರ್ಕೊಂಡ ಬೀಳೋಣ, ಹಂಗ ಬೀಳೋದು ಬೇಡ. ಯಾಕ್ರಿ ಅದನ್ನಷ್ಟು ತಗೊಂಡು ಹೋಗೋಣ ನಮ್ಗ. ಅದು ಮೊದಲು ಹೀನ ಸ್ಥಿತಿ ಬರ್ತದೆ. ವಿವೇಕ ಇದ್ರೆ ಇದನ್ನ ಸಂಬಂಧ ತಪ್ಪಿಸ್ಕೊಂಡಿರಾಕ್ ಬರ್ತೈತಿ. ವಿವೇಕ ಇರ್ಲಿಕ್ಕೆ ಮತ್ತು ಎಲ್ಲ ಇರ್ಲೇ ನಾವು ಕಟ್ಕೊಂಡ ಹೋಗವಲ್ಲ. ಅದ್ರ ವಾಸನ ಕಟ್ಕೊಂಡು ಹೋಗವ ಅವಿವೇಕಿ. ವಿವೇಕ ಇದ್ದವ ಎಲ್ಲ ವಾಸನೆಗಳನ್ನ ನಾವು ನಾಶ ಮಾಡ್ಕೊತಾನ. ಎಲ್ಲ ವಸ್ತುಗಳಿಗೂ ಅವರು ಅನುಸೂತವಾಗಿದೆ. ಏನಾರ ಮಾಡೋದೆಲ್ಲ ಮನಸ್ಸ ಹೌದಿಲ್ಲ. ಅದಕ್ಕೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಮನಸ್ಸಿಗೆ ಅನುಭವ ಬರ್ತೈತಿ. ಆರಾಮ್ ಯಾರಿಗೆ ಬೇಕಾಗೈತೆ? ಆರಾಮಿಗೆ ಬೇಕಾಗೈತೆ ಏನೋ ಮನಸ್ಸಿಗೆ ಬೇಕಾಗೈತೆ. ಆರಾಮಿಗೆ ಆರಾಮ್ ಬೇಕಾಗಿಲ್ಲ, ಮನಸ್ಸಿಗೆ ಆರಾಮ್ ಬೇಕಾಗೈತಿ. ಅನ್ಯ ಭಾವನೆಯನ್ನ ತಾಳಿದ್ದ ಮನಸ್ಸು, ಅನ್ಯ ಕಲ್ಪನೆಗಳನ್ನ ಮಾಡಿದ್ದ ಮನಸ್ಸು. ಅದಕ್ಕೆ ಅನ್ಯ ಕಲ್ಪನೆಗಳನ್ನ ಮಾಡೋದೆಲ್ಲ ಕೈ ಬಿಡ್ತ ಅಂದ್ರೆ ಮನಸ್ಸಿಗೆ ಅಸ್ತಿತ್ವನ ಉಳಿದಿಲ್ಲ. ಅದು ಆರಾಮನಾಗಿ ಉಳಿದ್ಬಿಡ್ತೈತಿ. ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತೈತಿ ಅದು ಮನಸ್ಸು. ಮನಸ್ಸಾಗಿ ಉಳಿದಿಲ್ಲ ಅಲ್ಲಿ. ತಾನು ಯಾರದನ್ನು ಶೋಧ ಮಾಡ್ಲಿಕ್ಕೆ ಅಂದ್ರೆ ಅದಕ್ಕೆ ಅಸ್ತಿತ್ವ ಉಳಿದಿಲ್ಲ. ಉಪ್ಪಿನ ಗೊಂಬಿ ಸಮುದ್ರದ ಆಳವನ್ನು ನೋಡ್ಲಿಕ್ಕೆ ಹೋಗಿ ಅದು ಸಮುದ್ರನ ಆಗ್ಬಿಡ್ತವಂತ. ಹಂಗ ಇದು ಮನಸ್ಸು ತನ್ನ ಮೂಲ ಸ್ಥಿತಿ ಕಡೆ ಎಲ್ಲ ಕೊಡ್ತಂದ್ರೆ ಮನಸ್ಸಿನ ಅಸ್ತಿತ್ವನ ಉಳಿದಿಲ್ಲ. ವೃತ್ತಿಯೊಳಗಿನ ಗದ್ದಲ ಎಲ್ಲ ತೆಗೆದು ಹಾಕಿಬಿಟ್ಟ ಅಂದ್ರೆ ವೃತ್ತಿ ತಾನ ನಿವೃತ್ತಿ ಆಗ್ತೈತಿ. ವೃತ್ತಿ ರಹಿತ ಸ್ಥಿತಿ ನಿವೃತ್ತಿ ಅಂತ. ಮನಸ್ಸು ಮಿಸಗಬಾರದು. ಮನಸ್ಸು ಮಿಸಗಿದ್ರೆ ಕನಸರ ಬೀಳ್ತೈತಿ, ಎಚ್ಚರ ಬೀಳ್ತೈತಿ, ಮತ್ತೆ ಗದ್ದಲ ಶುರು ಆಗ್ತದೆ ನೋಡ್ರಿ. ಮನಸ್ಸಿನ ಅವಸ್ಥೆಗಳೆಲ್ಲ ಮನಸ್ಸಿನ ಮಿಶಿಗಿನಾಗದವು ಎಲ್ಲ ಅವಸ್ಥೆಗಳು, 3 ಅವಸ್ಥೆಗಳು ಅಂತ. ಮೂರು ಅವಸ್ಥೆಗಳನ್ನ ನಾವು ದಾಟಬೇಕಾತಂದ್ರೆ ಮನಸ್ಸನ್ನ ಹತೋಟಿಯೊಳಗೆ ಇಟ್ಕೋಬೇಕು. ಮನಸ್ಸಿನ ಅವಸ್ಥೆಗಳೆಲ್ಲ ನಮ್ಮಪ್ಪಗೆ ಮನಸ್ಸು ಮಿಶಿಗಿದಾಗ ಸಮಾಧಿ ಇತ್ತು, ಮನಸ್ಸು ಮಿಶಕಲಿಗೆ ಇದ್ದಾಗ ಸಮಾಧಿ ಇತ್ತು. ಮನಸ್ಸು ಮಿಶಕಲಿ ಇದ್ದಾಗ ಮೊದಲನೇ ಅನುಭವ ಇರ್ತದ. ಮನಸ್ಸು ಮಿಶಿಗಿದ್ರೆ ಗದ್ದಲ ಶುರುವಾತ್ ನೋಡಿ. ಗದ್ದಲಿದ್ದಲ್ಲಿ ಆನಂದ ಇರ್ತೈತಿವೋ, ಗದ್ದಲಿಲ್ದಲ್ಲಿ ಆರಾಮ್ ಇರ್ತೈತಿವೋ? ಗದ್ದಲ್ದಾಗ ಯಾಕೆ ಬಂದಿ ಗಂಟಿ ಚೌಡ್ಯಾರ ಬಾಳ ಮಂದಿ ಅಂತ. ಬಿದ್ದಿ ಗಿದ್ದಿ ಬೇ ಮುದುಕಿ ಇರು ಬಾಳ ಜೋಕಿ ಅಂತ. ಈ ಇಂದ್ರಿಯಗಳ ಗದ್ದಲ್ದಾಗ ಬಿದ್ದಿ ಅಂದ್ರೆ ನಿನಗೆ ಆರಾಮ್ ಕಳ್ಕೋತಿ. ಜನ್ಮ ಜನ್ಮಾಂತರ ಮಾಡ್ಕೊಂತ ಈ ಗದ್ದಲ್ದಾಗ ಇದ್ದೆಲ್ಲೋ ಏನ್ ಸಮಾಧಾನ ಹೊಂದಿದೆ? ಇದ್ರ ಕಡೆ ಎಲ್ಲ ಕೊಟ್ರೆ ಸಮಾಧಾನ ಕೆಡ್ತೈತಿ. ಇದ್ರ ಕಡೆ ಎಲ್ಲ ಕೊಡೋದು ಕೈ ಬಿಡು. ಉದಾಸೀನ ವೈರಾಗ್ಯವನ್ನು ಹೊಂದು. ಇಂದ್ರಿಯಗಳ ವ್ಯಾಪಾರದಲ್ಲಿ ಉದಾಸೀನತೆ ವಿವೇಕ ಇದ್ರೆ ಬರ್ತೈತಿ. ಅದು ಏನೂ ಲಾಭ ಇಲ್ಲ ಇದ್ರಾಗ.
ಸಿಗ್ತೈತಿ ಅನ್ನೋ ಬುದ್ಧಿ ಇತ್ತಂದ್ರೆ ಅದನ್ನ ಬಿಟ್ಟು ಇರಕ್ಕಾಗೋದಿಲ್ಲ. ಬಾಳೆ ಸುಖ ಕೊಡ್ತೈತಿ ಅನ್ನೋ ತಿಳುವಳಿಕೆ ಅದನ್ನ ನೆನಪು ಮಾಡತ್ತಾನ. ಏನೂ ಲಾಭ ಇಲ್ಲ ಅದನ್ನು ನೆನಪು ಮಾಡೋದ್ರಿಂದ ಅನ್ನೋದು ಯಾವಾಗ ಉಳಿದೈತಿ, ಯಾವಾಗ ಇನ್ನು ಹೊಳ್ಳಿ ಅದನ್ನು ನೋಡೋದಿಲ್ಲ. ಎಂಥದ್ದೈತಿ ಅಂದ್ರೂ ಅದು ಹೊಳ್ಳಿ ನೋಡೋದಿಲ್ಲ. ಏನೂ ಲಾಭ ಇಲ್ಲ ಅದ್ರೊಳಗೆ. ಅದು ಯಾರಿಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ ಅನ್ನೋದನ್ನು ಒಳಗೆ ಆಂತರಿಕವಾಗಿ ಯಾವಾಗಲೂ ಇದನ್ನ ನೆನಪು ಮಾಡ್ಕೊಂತ ಇರ್ಬೇಕು. ಒಳಗೆ ನಮ್ಗೆ ಅದು ಜ್ಞಾನೋದಯ ಆದಾಗ ಬರ್ತೈತೆ. ಅದು ನಾವು ಯಾರಿದ್ದೇವೆ ಅನ್ನೋದು ಅನುಭವ ಬಂದಾಗ ಎದ್ರ ಕಡೆನೂ ಲಕ್ಷ ಕೊಡಕ್ಕೆ ಹೋಗುದ್ರು. ವಿವೇಕವಂತ ಅಜ್ಞಾನಿ ಹೌದಿಲ್ಲ, ಗೊತ್ತಿಲ್ಲದಕ್ಕೆ ಅದ್ರಾಗೈತಿ ಇದ್ರಾಗೈತಿ ಅಂತ ತೋರ್ಕಿ ಕಡೆ ಲಕ್ಷ ಅಂತ. ಅರಿವೆ ತಾನಾಗಿದ್ದು ಮರೆದೆ ನಾನೆಂಬುದೇ ಮಿಥ್ಯೆ ಅಂತ. ನೀನ ಎಲ್ಲವನ್ನ ಅರಿತಕ್ಕಂಥ ಅರಿವು, ಯಾವಾಗಲೂ ಇರ್ತಕ್ಕಂಥ ಇರು ನೀನದಿಯು. ಮರುವೆ ನನಗೈತೆ ಅಂತ ತಿಳ್ಕೊಂಡದ್ದು ಸುಳ್ಳು. ನಿನಗೆ ಮರುವೆ ಯಾರಿಗೆ? ನೀನು ಯಾರು? ಎಲ್ಲವನ್ನ ಅರಿಯುವಂಥ ಅರಿವು ನೀನು, ಯಾವಾಗಲೂ ಇರುವಂಥ ಇರುವು ನೀನು. ಅದೇ ಸುಖರೂಪವಾದದ್ದು. ಅದ ಏನು ಅದನ್ನು ಪೂರ್ಣ ನೀವು ಮರೆತು ಬಿಟ್ಟು ನನಗ ಅದು ಮರು ಅಂತ ತಿಳ್ಕೊಂಡಿ. ಅರಿವಿನಲ್ಲಿ ಮರುವೆ ಎನ್ನುವಂಥದ್ದು ಯಾವಾಗಲೂ ಇಲ್ಲ. ಇಲ್ಲ ಅಜ್ಞಾನ ಯಾರಿಗೆ? ನೀನು ಯಾರು? ಸೂರ್ಯನಲ್ಲಿ ಕತ್ತಲೆ ಇಲ್ಲ ಇಲ್ಲ, ಯಾವ ಕಾಲಕ್ಕೂ ಇಲ್ಲ ಇಲ್ಲ ಅದು. ಅರಿವಿನವಳು ಇಲ್ಲೊಮ್ಮೆ ಮರುವೆಂದು ಕುರು ಹಿಡಿಯುವನೇ ಜಾಣರ ದೇವ. ಏನ್ ಅರಿವಿನಲ್ಲಿ ಮರುವೆ ಎನ್ನುವಂಥದ್ದಿಲ್ಲ. ಅರಿವಿನಲ್ಲಿ ಮರುವೆ ಎನ್ನುವುದು ಎಲ್ಲೈತಿ? ಬೆಳಕಿನಲ್ಲಿ ಕತ್ತಲೆ ಎನ್ನುವಂಥದ್ದು ಎಲ್ಲೈತಿ? ನಾನು ಏನಿದ್ದೇನೆ ಅನ್ನೋದು ನೆನಪು ಮಾಡ್ಕೊಂತ ಇರುವುದನ್ನ ಸ್ವರೂಪಾನುಸಂಧಾನ. ಯಾವಾಗಲೂ ಸ್ವರೂಪಾನುಸಂಧಾನದ ತೊಡುವುದು ಅಂದ್ರೆ ಏನು? ನಮ್ಮ ಇರುವಿನ ನೆನಪಿನಾಗಿರ್ಬೋದು. ನಾನೇ ಆ ಪರಬ್ರಹ್ಮ ಸ್ವರೂಪನಿದ್ದೇನೆ, ಆನಂದ ಸ್ವರೂಪನಿದ್ದೇನೆ, ದೇವರೇ ನಾನಿದ್ದೇನೆ ಅನ್ನೋ ನೆನಪಿನಾಗಿರುವುದು. ಇದ ನಮ್ಮ ಕೆಲಸ. ನಮ್ಮ ನೆನಪಿನಾಗ ನಾವು ಇರುವುದ ನಮ್ಮ ಕೆಲಸ. ಅನ್ಯದರ ನೆನಪು ಮಾಡೋದು ನಮ್ಮ ಕೆಲಸ ಅಲ್ಲ. ಅನ್ಯದರ ನೆನಪು ಮಾಡಿ ಕೆಟ್ಟಿ ನೀನಂತ ನೀನು ಕಲ್ಪನಾಸ್ಕೊಂಡಿ. ಅವನು ಅನ್ಯ ಭಾವನೆಯನ್ನು ಕಲ್ಪಿಸಿ ನಿಜವಾಗಿ ಅವಕ್ಕೆ ಅಸ್ತಿತ್ವವಿಲ್ಲ. ಇಲ್ಲ ಇದ್ದ ವಸ್ತು ಒಂದ ಅದ, ಅದೇ ಅನೇಕ ಇಲ್ಲ. ಅವರು ಏಕಂ ನಿತ್ಯವಾದದ್ದು ಸತ್ಯವಾದ ವಸ್ತು ಅದು ಒಂದ ಅದ. ಶರೀರ ಭಾವ ಬಂದ ಕೂಡಲೇ ಹೆದರಿಕೆ ನಾಚಿಕೆ ಶುರುವಾತ್ ನೋಡ್ರಿ. ತಾನಲ್ಲದ ತಾನಂತ ಹಿಡ್ಕೊಂಡಾಗ ಇವೆಲ್ಲ ನಾಚಿಕೆ ಹೆದರುವುದು ಅದಿಲ್ಲ. ನಿದ್ರೆ ಹತ್ತಿದಾಗ ಈ ನಾಚೋದು ಹೆದರಿಕೆ ಇರ್ತೈತೇನೆ ಇಲ್ಲ. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ಎಲ್ಲೈತಿ ಹೇಳ್ರಿ? ಇದ್ರದ್ದು ಯಾವುದೋ ತರದ ಬಾಧೆ ನಮಗಿಲ್ಲ ಸಂಬಂಧ ತಪ್ಪಿಸ್ಕೊಂಡಾಗ. ಅದಕ್ಕೆ ಈ ಶರೀರ ಇದ್ದಾಗ ಈ ಕೆಲಸ ನಾವು ಮಾಡ್ಕೋಬೇಕಾಗಿತ್ತು. ಸಂಬಂಧ ತಪ್ಪಿಸ್ಕೊಂಡ ಬೇಕಾದಂಗ ಆಗ್ಲಿ ತಗಲಿ, ಬೇಕಾದಂಗ ತೋರ್ಲಿ, ಬಾಧೆ ಆಗೋದಿಲ್ಲ. ನಾವು ಸಂಬಂಧ ತಪ್ಪಿಸ್ಕೊಂಡು ಬಿಟ್ಟೆ ಅಂದ್ರೆ ಅದಕ್ಕೆ ಈ ಲಾಭವನ್ನು ಮಾಡ್ಕೋರಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅಂತ. ಪ್ರತಿಯೊಬ್ಬರಿಗೆ ಬರ್ತೈತಿ ಇದನ್ನ ಮಾಡ್ಕೊಳಿಕ್ಕೆ. ಇದ್ರದ್ದು ನಾವಲ್ಲದರ ಎಲ್ಲ ಸಂಬಂಧವನ್ನು ತಪ್ಪಿಸ್ಕೊಂಡು ಇರೋದಕ್ಕನ ಮುಕ್ತಿ ಅಂತಾರೆ. ಸಂಬಂಧ ಹಚ್ಕೊಂಡು ಬಳಲ್ತಿ, ಅದ ನಿನಗೆ ಬಂಧನ. ನೀನ ಹಚ್ಕೊಂಡು ನೀನ ಅದನ್ನ ಬಳಲಿಕತ್ತಿ, ಬಂಧನದ ಸಿಕ್ಕೊಂಡು ಒದ್ದಾಡ್ಲಿಕತ್ತಿ. ನೀನ ಅದನ್ನ ಕೈ ಬಿಟ್ಟರೆ ನಿನಗ ಆರಾಮ ಐತಿ. ಬಂಧನ ಅನ್ನುವಂಥದ್ದು ನಿನಗಿಲ್ಲ ಇಲ್ಲ ಅನ್ನೋದು ಅನುಭವ ಬರ್ತೈತಿ. ಓದು ಬರ ಕಲ್ತವ್ರಿಗೆ ಅದರ ಅಭಿಮಾನ ಯಾರಿಗಿರ್ತೈತಿ? ಅವ್ರಿಗೆ ಜ್ಞಾನ ಆಗುದಿಲ್ಲ. ನಾ ಕಲ್ತೇನಿ, ನಾನು ನನ್ನಂಗ ಯಾವ ತಿಳಿದಾನ ಇದ್ದವ ಜ್ಞಾನ ಅಹಂಕಾರ ಇರ್ತೈತಿ ಅವ. ನಾ ಯಾರದೇನಿ, ನಾ ಇಷ್ಟು ಡಿಗ್ರಿ ಹೊಂದೇನಿ, ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಹೊಂದೇನಿ ನಾನು ಅದಿಲ್ಲ.
ಅಭಿಮಾನ ಅವಾಗ ಯಾವ್ದೈತೆ ಅವಾಗ ಹತ್ತದಿಲ್ಲ ಇದು. ಯಾರ ಅಂತೇಳಿ ಮಾತಾಡಕತ್ತೀನಿ, ಯಾರ ಇದ್ರಿಗೆ ಮಾತಾಡ್ತೀನಿ ಬಂದು ಬಿಡ್ತೈತೆ ಅವಾಗ. ಯಾಕ್ರಿ ಅಹಂಕಾರ ಬಂದು ಬಿಡ್ತೈತೆ ಅವಾಗ. ಏ ಗ್ರಂಥಾದಿಗಳೇ ನೈಸರ್ಗಿಕವೋ ಏನು ಕೃತ್ರಿಮವು? ಎಲ್ಲಿದ್ದು ರೀ ಮೊದಲು ಗ್ರಂಥಗಳು? ಯಾವ ಗ್ರಂಥ ಇದ್ದು? ಅವು ಯಾವ ಇಲ್ದಾಗ ಜ್ಞಾನ ಮಾಡ್ಕೊಂಡವ್ರು ಅದಾರ ಇಲ್ಲೋ? ಹ ಎಲ್ಲಿಂದ ಬಂದು? ಯಾವ ಭಾಷಾ ಇತ್ತು? ಯಾವ ಲಿಪಿ ಇತ್ತಲ್ಲಿ? ಇವ್ ನೀನೇ ಕಲ್ಪಿಸ್ಕೊಂಡು ಇಲ್ಲೋ? 108 ಭಾಷಾ, 108 ಲಿಪಿ ಇವನ್ನೆಲ್ಲ ಕಲ್ಪಿಸ್ಕೊಂಡು ಏನೇನು ಕಲ್ಪನಾ ಜಾಲದಾಗ ಬಿದ್ದು ಅಡ್ಡಾಡಿ. ಇದು ಕಲ್ಪಿಸ್ಕೊಳ್ಳೋದು ಬಿಟ್ಟು ಸುಮ್ಮನೆ ಇದ್ದಾಗ ಏನೈತಿ ನೋಡ್ಕೊ. ಎಲ್ಲ ಎದಕ್ ಬೇಕಾಗೈತಿ? ಇದ ಶನೇದನ ಅಂತ ತಿಳ್ಕೊಂಡೆ ಅವನು, ಹೌದಿಲ್ಲ? ನಿನ್ನನ್ನು ನೀ ಮರ್ತು ಬಿಟ್ಟೆಲ್ಲೋ ಇದನ್ನೆಲ್ಲ ಕಲ್ಪಿಸ್ಕೊಂಡ. ಅದಕ್ಕೆ ನಿನ್ನ ನೀ ಅರಿಬೇಕಾತ, ನೀ ಕಲ್ಪಿಸ್ಕೊಂಡದನ್ನೆಲ್ಲ ಮರಿ. ಏನೇನು ಕಲ್ತಿ ಅದನ್ನೆಲ್ಲ ಮರಿ. ಏನ್ ನೀ ಕಲ್ಪಿಸ್ಕೊಂಡು ಏನೇನು ಕಲ್ತೇವ ಅಂತೀಯಲ್ಲ ಅದನ್ನೆಲ್ಲ ಮರಿ, ಮರ್ತದ್ದನ್ನ ಅರಿ. ನಾವು ಯಾರಿದ್ದೇವೆ ಅನ್ನೋದು ನಾವು ಮರ್ತೇವೆ, ಅದನ್ನ ಮೂಲ ಸ್ಥಿತಿಯನ್ನು. ಏನ್ ಅದನ್ನು ನಾವು ಅರ್ಥ ಆಗ ಈ ದುಃಖದಿಂದ ನಮಗೆ ಬಿಡುಗಡೆ ಆಕೈತಿ. ಇದು ಅವಕಾಶ ಐತಿ. ನಮ್ಮನ್ನು ನಾವು ಮರ್ತೇವಲ್ಲ, ಮರ್ತದ್ದನ್ನು ಅರಿಯಾಕಿದ ನಿಜವನ್ನ ತಿಳ್ಕೊಳಿಕ್ಕೆ ಅವಕಾಶ ಐತಿ. ಮನುಷ್ಯನ ಜನ್ಮ ಅದಕ್ಕೆ ಇದನ್ನ ಮಾಡ್ಕೋ. ಅದಕ್ಕೆ ಒತ್ತು ಕೊಟ್ಟು ಹೇಳ್ಯಾರ, ಮೊದಲು ಮಾಡ್ಕೋಪ ಇದನ್ನ ಕೆಲಸ. ಹೊಂಟೈತಿ ಇದು ಶರೀರ, ಹೆಂಗೋ ಹೋಗೈತಿ, ಕೆಟ್ಟ ಹೋಗೋದು. ಇದು ಲಾಭ ಮಾಡ್ಕೊರಿ. ಇದು ಹೋಗೋದ್ರೊಳಗಾಗಿ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರೇನ್ ಮಾಡೋದು? ಮಹಾತ್ಮರು ಎಚ್ಚರಗೊಳಿಸ್ಕೊಂತ ಬಂದಾರ. ಎಚ್ಚರ ಆಗ್ರಿಪ್ಪ, ಅದ್ರ ಬಗ್ಗೆ ಶ್ರವಣ ಮಾಡ್ರಿ. ಋಣ್ವಂತು ಅಮೃತಸ್ಯ ಪುತ್ರ ಜಾಗೃತ ಜಾಗೃತ. ನೀವು ಯಾರಿದ್ದೀರಿ ಅನ್ನೋದ್ರ ಬಗ್ಗೆ ಶ್ರವಣ ಮಾಡ್ರಿ, ಅನುಭವಿಗಳ ಮುಖಾಂತರ ಅದನ್ನು ಕೇಳ್ರಿ, ಅವ್ರು ಹೇಳಿದ ಮಾತಿನ ಮೇಲೆ ನಂಬಿ ಇಡ್ರಿ ಅಂತ. ಯಾರು ಅದಾರ ಇದ್ರ ಮ್ಯಾಗ ನಂಬಿಕೆ ಇದ್ದಿದ್ರೆ ಇದನ್ನ ಬಿಟ್ಕೊಟ್ಟು ಹೊಳ್ಳಿ ಹೋಗಿದ್ದಿಲ್ಲ ನೀನು, ಹೌದಿಲ್ಲ? ಅದನ್ನ ನಂಬಿನಿ, ಅದನ್ನ ನಂಬಿ ಅದ್ರ ಹಂತೆ ಅದ್ರ ಬೆನ್ನ ಹತ್ತಿ ಅಡ್ಡಾಡಕತ್ತಿ. ತೋರ್ಕಿ ನಂಬಿ ತೋರ್ಕಿ ಬೆನ್ನ ಹತ್ತಿ ಅಡ್ಡಾಡಕತ್ತಿ, ಇರುವಿಕಿ ನಂಬಿಲ್ಲ ನಾವು, ಹೌದಿಲ್ಲ? ನೀ ಬಾಳೆ ಅದು ತೋರಿಕೆ, ಅದು ತೋರಿಕೆ, ಹೌದಿಲ್ಲ? ಈಗಿಂದ ಇನ್ನೊಂದು ಕ್ಷಣಕ್ಕೆ ಇವತ್ತಿನ ನಿನ್ನಿದ್ ಇವತ್ತಿಲ್ಲ, ಇವತ್ತಿಂದ ನಾಳೆ ಇಲ್ಲ. ಅದನ್ನ ನಂಬಿ ಅದ್ರ ಬೆನ್ನ ಹತ್ತಕ್ಕಿ ಮತ್ತೆ ಬಿಡು ಬಿಡು ಬರೋದ್ಲೆ ಅದಕ್ಕೆ ಭಕ್ಕಿ, ಮತ್ತು ಅದೇ ಕರೆ, ಅದೇ ಸ್ವರೂಪ ಅಂತ. ಯಾವನಲ್ಲಿ ವಿವೇಕ ಇರ್ತೈತಿ, ಯಾವ್ದು ಸತ್ಯ, ಯಾವ್ದು ಅಸತ್ಯದ, ಯಾವ್ದು ಹಿತ, ಯಾವ್ದು ಹಿತದ ಅನ್ನುವಂಥ ವಿವೇಕ ಯಾರಿಗಿರ್ತೈತಿ, ಅವ ಅಸತ್ಯದ ಕಡೆಗೆ ಯಾಕೆ ಹೋಗ್ಕಾನ? ತೋರಿಕೆ ಕಡೆ ಯಾಕೆ ಲಕ್ ಕೊಡಕ್ ಹೋಗ್ಕಾನ? ಅದ್ರ ಸಂಬಂಧ ತಪ್ಪಿಸ್ಕೊತಾನೆ. ಇದನ್ನು ಅವನರಿವನು, ಅವನು ಒದೆದು ಸಂಸಾರವನ್ನು ಮುದದಿಂದ ಪಡೆವನು ಅಕಲಂಕವಾದ ನಿಜ ಪದವಾದ. ಆಗ್ಬೇಕಲ್ಲ ಅವಂಗ ಅಂತ ಒಂದು ಜ್ಞಾನ, ಆ ಅರಿವು ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ನಿಜದ ಎಚ್ಚರ ಯಾವ ಆಕೈತಿ, ಆ ಪುಣ್ಯಾತ್ಮಕ ಆಕೈತಿನೋ ಆಕೈತಿ ಅಂತಿದ್ರು ಸರ್. ಪ್ರಯತ್ನ ಮಾಡೋರಿಗೆ ಆಕೈತಿ, ಸತತ ಪ್ರಯತ್ನ ಅಭ್ಯಾಸನ ಇದಕ್ಕೆ ಸಾಧನ. ನಿನ್ನ ನಿಜದ ಎಚ್ಚರಿಕೆ ನಿನಗೆ ಮಾಡ್ಕೋಬೇಕನ್ನೋಂಗಿದ್ದು ಅದಕ್ಕೆ ಪ್ರಯತ್ನದ ಅವಶ್ಯ. ತಾನಾಗೆ ಆಗೋದಲ್ಲ ಅದು, ಅಭ್ಯಾಸ ಸಂಜನಿತ ಅಂದ. ಈ ಅಭ್ಯಾಸ ಮಾಡಿದಾಗ ನಿನ್ನ ಬಗ್ಗೆ ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು ಮಾಡಿದಾಗ ಇದು ಬರ್ತೈತಿ. ಇದಕ್ಕೆ ಸಾಧನ. ನಿತ್ಯ ಶ್ರವಣ ಬಿಟ್ಟು ಬಿಡದೆ ನಡಿಬೇಕಿದು. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಇದನ್ನು ಕೇಳುವುದು ಬಿಡಬಾರ್ದು ಅಂತ. ಇದ ಶ್ರವಣ. ಇದು ಸಾರ್ವತ್ರಿಕ, ಎಲ್ಲರಿಗೆ ಬೇಕಾದದ್ದು ಶ್ರವಣ. ಇದು ವೈಯಕ್ತಿಕವಾದದ್ದು ಮನನ, ಕೇಳಿದ್ದನ್ನ ಮನನ ಮಾಡ್ಕೊತಾರೆ. ನೀನು ಪ್ರಾರಬ್ಧಕಾರ ಎಲ್ಲಾರೇ ಇರುವಲ್ಲ, ನಿನ್ನ ಶರೀರ ಗುಡಿಸಲ್ದಾಗರೇ ಇರುವಲ್ದು, ಅಡವ್ಯಾಗರೇ ಇರುವಲ್ದು, ಅರಮನೆಯಾಗರೇ ಇರುವಲ್ದು, ಎಲ್ಲಾರ ಯಾಕೆ ಇರುವಲ್ದು? ನಾವು ಶರೀರ ಪ್ರಾರಬ್ಧ ಅದ, ಅಲ್ಲಿ ಯಾಕೆ ಇಲ್ಲಿ ಯಾಕೆ ಅದ್ರ ಋಣ ಐತಿ, ಅಲ್ಲಿ ಬಂದೈತಿ, ಅದನ್ನ ಉಂಡ ಹೋಗ್ಬೇಕದು. ಇಲ್ಲಿ ತನಕ ಯಾಕೆ ಬಂದೈತಿ ಅಂದ್ರೆ ಅಲ್ಲಿ ಋಣ ಸಂಬಂಧ ಐತಿ, ಅಲ್ಲೇ ತಿನ್ನೋದೈತಿ, ಇವತ್ತಲ್ಲಿ ಅಲ್ಲಿ ಹೋಗ್ಬೇಕು. ಇಲ್ಲಿ ಮಾಡಿಟ್ಟದ ಅಡಿಗೆ ನಿನ್ನ ಬಾಯಿಗೆ ಬೀಳೋದಿಲ್ಲ.
ಎಳ್ಕೊಂಡು ಹೋಗೈತಿ. ಯಾಕ್ರಿ? ಅಲ್ಲೇ ಹೋಗಿ ನಿಂದ ಅಲ್ಲಿ ಏನಿದ್ದು ಆಗ್ಬೇಕದು ಋಣಾಣು ಸಂಬಂಧ ಎಳ್ಕೊಂಡು ಹೋಗೈತಿ. ಈ ಬ್ಯಾಡ ಮರಾಯ ಹೋಗ್ಬೇಡ ಅಲ್ಲಿ ಅಂದ್ರು ಎಳ್ಕೊಂಡು ಹೋಗೈತಿ. ಹೇಳಿನಿ ಹೋಗಪ್ಪ, ಅದಕ್ಕೆ ಎಷ್ಟು ಹೇಳಿರು ಮತ್ತೆ ತಲಿ ಬೀಳುವಲ್ಲಿ ಕಾಲು ಎಳ್ಕೊಂಡು ಹೋಗ್ತಿರ್ತಾರಲ್ಲ. ಯಾಕ್ರಿ? ಎಂಥದ್ದು ಎಳ್ಕೊಂಡು ಹೋಗ್ಬಿಡದ ಕರ್ಮ ಬಿಡುದಿಲ್ಲ ಅದು ನಮ್ಮನ್ನು. ಎಷ್ಟು ನೀ ತಪ್ಪಿಸ್ಬೇಕಂದ್ರು ತಪ್ಪಿಸ್ಕೊಳಕ್ಕಾಗುದಿಲ್ಲ. ಅದು ಘಟಿಸೇ ತೀರ್ತೈತಿ. ಅದು ವಿಧಿ ಲಿಖಿತ ಅಂತಿರಲ್ಲ, ಅದನ್ನು ಯಾರಿಗೂ ತಪ್ಪಿಸ್ಕೊಳಿಕ್ಕಾಗುದು. ಏನೇನು ಉಣ್ಬೇಕು, ಏನೇನು ತಿನ್ಬೇಕು, ಎಲ್ಲೆಲ್ಲಿ ನಿನ್ನ ಹುಗಿಬೇಕು, ಎಲ್ಲಿ ಬೀಳಬೇಕು, ಅದೆಲ್ಲ ರೆಡಿ ಐತಿ ನಿನ್ನ ಮುಂದಿರ್ತ. ಅದು ಗೊತ್ತಿಲ್ಲ ನಿನಗೆ, ಹೌದಿಲ್ಲ? ಅದು ಗೊತ್ತಾದ್ರೆ ಗದ್ದಲ ಭಾಳ ಕಿತ್ತದ. ಎಕ್ಸ್ಪೈರ್ ಡೇಟ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದ್ರೆ ಅನಾಹುತ, ಹೌದಿಲ್ಲ? ಅಷ್ಟು ಸೀಕ್ರೆಟ್ ಐತೆ ಅದು, ಏನು ಗುಪ್ತವಾದದ್ದು ಐತೆ ಅದು. ಯಾವ ಹೊತ್ಯಾಗ ಬರ್ತೈತೆ ಹೇಳಕ್ ಬರೋದಿಲ್ಲ ಇದೆಲ್ಲ. ಅದಕ್ಕೆ ಅದು ಬರೋದ್ರೊಳಗಾಗಿ ನಾವು ಎಚ್ಚರ ಆಗ್ಬೇಕಂತ. ಮೊದಲೇ ಎಚ್ಚರಿಕೆ ಮಾಡ್ಕೊಂಡೆ ಅಂದ್ರೆ ನಿನಗೆ ಯಾವ ಬಾಧೆನೂ ಆಗೋದಿಲ್ಲ. ಹೋಗ್ಲಿ ಬಿಡೋದು, ನಾನು ಬಿಟ್ಟು ಹೋಗ್ತೈತೆ, ನಾ ಏನು ಹೋಗವಲ್ಲ. ಯಾವಾಗಲೂ ಇದು ವಸ್ತು ನಾನು ಅನ್ನೋ ಜ್ಞಾನ ನಿನಗಾಗಿತ್ತಂದ್ರೆ ಯಾರು ಸಾಯ್ದಿದ್ದೆ, ಆದರೆ ಸಾಯೋದು ನಾನು ನೋಡಾವ, ನಾನು ಸಾಯೋದನ್ನ, ಹುಟ್ಟುದನ್ನು ನೋಡಾವ, ಸಾಯೋದನ್ನು ನೋಡಾವ ನಾನು. ನನಗೆಲ್ಲಿ ಹುಟ್ಟು ಸಾವುಗಳಿಲ್ಲ. ಶರೀರದ ಧರ್ಮದ, ನನ್ನ ಧರ್ಮದ ನನ್ನಲ್ಲಿಲ್ಲ. ಹುಟ್ಟು ಸಾವುಗಳು ಶರೀರ ಸಂಬಂಧ, ನಿನಗೇನು ಸಂಬಂಧ? ನನಗಾದ ಒಂದು ನಾನ ಹುಟ್ಟತೇನೆ, ನಾನ ಸಾಯ್ತೇನೆ ಅಂತ ಹಸ್ಕೊಂಡು ಬಳಲ್ತಿದ್ದೀನಿ. ಕೆಲಸ ಬಳಲಿಕ್ಕೆ ತಪ್ಪಬೇಕಾತಂದ್ರೆ ನೀ ಯಾರನ್ನು ಖಾತ್ರಿ ಮಾಡ್ಕೊ, ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ಅಂದಾಗ ನಿನ್ನ ಬಳಲಿಕ್ಕೆ ತಪ್ಪಾಯ್ತು. ಈಗ ಮನುಷ್ಯನ ಜನ್ಮದಾಗ ಅದನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಮೊದಲು ಮಾಡ್ಕೋ ಇದನ್ನ ಕೆಲಸ. ಗ್ರಂಥಾದಿಗಳನ್ನು ನೋಡಿ ಏನೋ ಇವ್ರು ಸುಖ ಹೊಂದವರು. ಬಿಡ, ಪುಸ್ತಕ ಮುಚ್ಚದ, ನಿಮ್ಮ ಪುಸ್ತಕ ತೆಗೀರಿ ಅನ್ನೋದು ಮೊದಲಿಗೆ ನಮ್ಮ ಊರಿಗೆ ಬಂದಾಗಿದ್ದ ಮತ್ತೆ ಹೇಳ್ಯಾರ. ಪುರಾಣ ಪುಸ್ತಕ ಶಿವಾನಂದ ಪುರಾಣ ರೀ. ಸತ್ತಾರ ಪುರಾಣ ತಗೊಂಡು ಏನ್ ಮಾಡ್ತೀನಿ? ನೀನು ಪುರಾಣ ನೋಡ್ಕೊಂಡು ಶರೀರ ಪುರಾಣ ಬರ್ಕೊಂಡು ಬಂದಿರ್ತಿ. ಅವ್ರ ಪುರಾಣ ತೆಗಿ, ಅವ್ರು ಓದತ್ತೆ ನಿನಗೆ. ಅವ್ರು ನೋಡಿ, ಯಾರು ನೋಡಿರಿ? ಶಿವಾನಂದನ ಹೆಣ ನೋಡಿರಿ, ಶರೀರ ನೋಡಿರಿ. ಶಿವಾನಂದರ ಅಂದ್ರೆ ಶರೀರನ ಅದು. ಶಿವಾನಂದರ ಅಂದ್ರೆ ಶರೀರ ಅಂತ ತಿಳ್ಕೊಂಡು ಅವ್ರು ಮೂರ್ಖರು, ಅವ್ರು ಭಕ್ತರನ ಅಲ್ಲ ನಾವು. ಶಿವಾನಂದರ ಫೋಟೋ, ಶರೀರದ ಫೋಟೋ ಅನ್ನೋದು. ಶಿವಾನಂದರ ಅಂದ್ರೆ ಶರೀರ ಅಂತ ತಿಳ್ಕೊಂಡವ್ರು. ಶಿವಾನಂದರ ಶಿಷ್ಯನ ಅಲ್ಲ ಅವ, ಹೌದಿಲ್ಲ? ಅವ್ರು ನೋಡಿದ್ರೆ ಅವ್ರು ಜ್ಞಾನ ಆಕೈತಿವೆ. ಶರೀರ ನೋಡ್ಕೊಂತ ಕುಂತ ನಿನಗೆ ಜ್ಞಾನ ಆಕೈತಿವೆ. ಅವ್ರಂದ್ರೆ ಶರೀರ, ಈ ಶರೀರ ನಾನಂತ ನಿನಗೆ ಹೇಳಕ್ ಬಂದಿದ್ರು ಅವ್ರು. ಇದಲ್ಲೋ, ಇದು ದೇಹ ನಾನಲ್ಲ, ನೀನು ಅದಲ್ಲ. ಅದನ್ನು ಅರಿಯಾವ ನಾನು, ನೀನು ಅದನ್ನು ಅರಿಯಾವ. ಅರಿವು ನೀನು, ಅರಿಸ್ಕೊಳ್ಳೋದು ಶರೀರ ಅನ್ಯವಾಗಿ ಐತಿ. ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ. ಅದನ್ನು ನಾನಂತ ಹೆಂಗೆ ಹೇಳಿ? ಕೆಟ್ಲಾರ್ದಂಥ ವಸ್ತು ನಾನು, ಇದು ಕೆಟ್ಟು ಹೋಗೋ ಶರೀರ. ಇದು ನಾನಂತ ತಿಳ್ಕೊಂಡು ಕೂತ್ರೆ, ಶರೀರ ಫೋಟೋ ಇಟ್ಕೊಂಡು ಕೂತ ಅದನ್ನ ಏನಾರು ಮಾಡ್ಕೊತ ಕೂತ್ರೆ ಜ್ಞಾನಕ್ಕೈತೇನೆ? ಅದಕ್ಕೆ ಆಗೋದಿಲ್ಲ ನಿನಗೆ. ಗೊಂಬಿ ಗದ್ದಿಗೆ ಇಟ್ಕೊಂಡು ಕುಂತಿಯಲ್ಲ, ಕಿತ್ತು ಹೋಗ್ಯದು ಹೊರತು ನಿನಗೆ ಅಧ್ಯಾತ್ಮ ಹತ್ತೋದೂ ಇಲ್ಲ. ನನ್ನ ಕಡೆ ಲಕ್ಷ ಕೊಡು, ಅಂದಾಗ ನಿನಗೆ ನೆಮ್ಮದಿ ಇರ್ತೈತಿ. ನಾನು ಅಲ್ಲದನ್ನು ನೋಡಿದ್ರೆ, ನೀನು ಎಲ್ಲಿ ತನಕ ನೀ ಅಲ್ಲದನ್ನು ನೀನ ತಿಳ್ಕೊಂಡು ಎಲ್ಲಿ ತನಕ ನಾ ಅಲ್ಲಿ ಅದನ್ನ ನೋಡವ್ ನೀನು. ಶರೀರ ನಾನನ್ನು ತಿಳುವಳಿಕಿದ್ದವ್ರು ಎಲ್ಲರೂ ಶಿವಾನಂದ್ರ ಅಂದ್ರೆ, ಆತ್ಮಾನಂದ್ರ ಅಂದ್ರೆ ಶರೀರ ಅಂತ ತಿಳ್ಕೊಳ್ಳೋರು. ಹೌದಿಲ್ಲ? ಅದ ತಿಳುವಳಿಕೆ ಗಟ್ಟಿ ಹಾಕೊಂಡು ಕುಂದ್ರಿ, ಅದ ನೋಡ್ಕೊಂತ ಕುಂದ್ರಿ.
ಅದ ಗಟ್ಟಿ ಆಕೈತಿ. ಏನು ನೆನಪು ಮಾಡ್ತೀವಿ ಅದಿರ್ತೈತಿ. ನಿನಗೆ ಬೇಕಾದದ್ದು ನೆನಪಿನಾಗ ಇರ್ಬೇಕು, ಏನು ಬೇಡಾದದ್ದು ನೆನಪಿನಾಗ ಇರ್ಬೇಕು. ಈ ಶರೀರ ನಿನಗೆ ಬೇಕಾದದ್ದು ಏನು ಬೇಡಾದದ್ದು ಹೇಳ. ನೀನು ಬೇಕಾದದ್ದು ಅದನ್ನ ಯಾಕೆ ಬಿಡ್ತಿ ಹಂಗಾರೆ? ಯಾವ್ದಾರ ಒಂದು ಬ್ಯಾನಿ ಗಂಟು ಬಿತ್ತಂದ್ರೆ ಯಪ್ಪ ಬ್ಯಾಡ ಉರ್ಲಾಕೊಳ ಕೂಡಿ ಆಡ್ತಿ ಹಂಗ ತಡ್ಕೊಳನ ಆಗವಲ್ದು ನನಗಿದು ಅಂತ. ಅದನ್ನ ಯಾಕೆ ಬಿಡ್ತಿ ಹಂಗ? ನೀನ್ ಅಲ್ಲದನ್ನು ಬಿಟ್ಟಿರಾಕ್ ಬರ್ತೈತೆ, ನಿನ್ನ ಬಿಟ್ಟು ನಿನಗಿರಾಕ್ ಬರ್ತೈತೆ. ಈ ಶರೀರವನ್ನು ನೀ ಬಿಡ್ತೀಯ ಅಂದ್ಬೇಕು, ನೀನ್ ಅಲ್ಲದ್ದು ಬಂದದ್ದು ಅದು ಹೋಗೋದನ ಅದು. ಮೊದಲಿತ್ತನ ಈ ಶರೀರ, ಬಂದದ್ದು ಹೋದಿಲ್ಲ, ಆಗಂತಕ ಅದು ಬಂದು ಹೋಗುವಂಥದ್ದು. ಮೊದಲು ಇಲ್ಲ, ಕೊನೆಗೂ ಇಲ್ಲ, ಮಧ್ಯಂತರದಲ್ಲಿ ತೋರ್ತೈತೆ ಅದು ಸುಳ್ಳು. ಮಧ್ಯಂತರದಲ್ಲಿ ತೋರ್ತೈತೆ ಅದು ಸುಳ್ಳು. ಅದು ಅಂತೋಚ ವರ್ತಮಾನಿ ಪಿತತಃ ಅಂತ. ಆದಿ ಮತ್ತು ಅಂತ್ಯದಲ್ಲಿ ಯಾವುದೈತಿ ಅದು ಮಧ್ಯದಲ್ಲಿ ಅದೇ ಇರ್ತೈತಿ. ಮೊದಲು ಅದಿ, ಈಗೂ ಅದಿ, ಇನ್ನು ಮುಂದೂ ನೀನ ಇರ್ತಿ. ಇದು ನಡಬರ್ಕ ಬಂದ ನಡಬರ್ಕ ಹೋಗಿದ್ ಶರೀರ. ಬಂದು ಹೋಗುದು ನೀನಲ್ಲ, ತೋರೆಡುವುದು ನೀನಲ್ಲ. ಇದ್ದ ವಸ್ತುವಿನ ಕಡೆ ಎಲ್ಲ, ಇರುವಿಕೆ ಕಡೆ ಎಲ್ಲ ಕೂಡ, ತೋರಿಕೆ ಕಡೆ ಎಲ್ಲ ಕೊಡಕ್ಕೆ ಹೋಗಲ್ಲ. ನಮ್ಮ ಲಕ್ಷ್ಯ ಎಲ್ಲ ತೋರಿಕೆ ಕಡೆಗೇನ ಐತಿ. ಅಂದಾಗ ಇರುವಿಕೆ ಅನುಭವ ನಮ್ಗೆ ಆಗೋದು. ಸುಖರೂಪವಾದದ್ದು ಯಾವುದೈತಿ ಅದ್ರ ಕಡೆ ಲಕ್ಷ್ಯ ಬರೋಲ್ಲ ನಮಗೆ. ದುಃಖವನ್ನು ಕೊಡ್ತಕ್ಕಂಥ ತೋರೆಡುವಂಥ ಶರೀರದ ನಾಮರೂಪಗಳ ನೆನಪ ಮಾಡ್ತೀವಿ. ನೀ ಎಷ್ಟು ಜನ್ಮ ಹುಟ್ಟಿ ಬಂದು ಇದು ನಾನು ತಿಳ್ಕೊಂಡ್ರು ಇದು ನೀನಾಗ ಶಿಕ್ಷೆನೇ ಇಲ್ಲ, ನೆಮ್ಮದಿ ನಿನಗೆ ಇದರಿಂದ ಇಲ್ಲ. ಅದಕ್ಕೆ ನಿನ್ನ ನಿಜದ ಕಡೆ ಎಲ್ಲ ಕೂಡ ನಾಮರೂಪರಹಿತವಾದಂಥ ಇರು ನೀನು. ಅರು ಸ್ವರೂಪ, ಆನಂದ ಸ್ವರೂಪ ನೀನು ಅನ್ನೋದನ್ನು ತಿಳ್ಕೊ. ಇಲ್ಲದನ್ನು ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ ನಿನಗೆ ಆರೋಪಿತ ಭಾವ ಅಜ್ಞಾನದಿಂದ ಉಂಟಾಗಿತ್ತು. ಈ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ನಿರಂತರ ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಅದಕ್ಕಾಗಿ ಐತಿ ಮೀಸಲ ಮನುಷ್ಯನ ಜನ್ಮ. ಇಲ್ಲಿ ಬಿಟ್ಟುಕೊಟ್ಟು ಇದನ್ನು ಬಿಟ್ಟುಕೊಟ್ಟು ಮಾಡಬೇಕಾದದನ್ನು ಬಿಟ್ಟು ಮಾಡಬಾರದು ಹುಚ್ಚಾಬಟ್ಟಿ ಕಾರಬಾರ ಮಾಡಿ ಮತ್ತೆ ಹೀನ ಕೃತಿಗಳನ್ನ ಹೀನ ಜನ್ಮಕ್ಕೆ ಕಾರಣೀಭೂತ ಆಕಿ ನೋಡಿ. ವಿಷಯದ ಆಶಯ ಏನೈತೆ ಎಲ್ಲ ಅದ ಮಾಡಕ್ಕೆ ಹಚ್ಚೋದು ನೀನು, ಎಲ್ಲ ದಾರಿ ತಪ್ಪಿಸಿದ್ದೇನೆ. ಅದಕ್ಕೆ ಅದನ್ನು ಬಿಡು, ವಿಷಯದ ಗೊಡವಿ ಕೈ ಬಿಡು. ವಿಷಯ ಪ್ರಾಪ್ತಿಗಾಗಿ ಏನೆಲ್ಲ ಮಾಡ್ತೀಯಲ್ಲ ಅದಕ್ಕೆ ದೋಷ ಆಕೈತಿ ನಿನಗೆ. ಆ ವಿಷಯಗಳ ಬೇಕಂದ್ರೆ ಪಾಪಕೃತಿಗಳು ಜರುಗೋಣ ನಿನಗೆ. ವಿಷಯದ ವ್ಯಾಮೋಹ ಹೋತಂತಂದ್ರೆ ಅವು ಪಾಪಕೃತಿಗಳೆಲ್ಲ ಬಂದಕ್ಕವು, ಪುಣ್ಯಕೃತಿಗಳು ನಡೀತವು. ಇನ್ನೊಬ್ರು ಕೆಡಕ್ ಮಾಡ್ಬೇಕನ್ನೋ ಭಾವ ಬರೋದಿಲ್ಲ. ವಿಷಯಗಳು ಬೇಕಂದಾಗ ಬರೋದು ಅದೆಲ್ಲ ಬೆನ್ನು ಹತ್ತದ. ವಿಷಯಗಳ ಗೊಡವಿ ಕೈ ಬಿಟ್ಟೆ ಅಂದ್ರೆ, ವಿಷಯದ ಆಶೆಯನ್ನು ಕೈ ಬಿಟ್ಟೆ ಅಂದ್ರೆ ಪಾಪಕೃತಿಗಳು ನಡೆದನೇ ಇಲ್ಲ ನೀನು. ಅದಕ್ಕೆ ಪಾಪಕೃತಿಗಳು ಹೋಗ್ಬೇಕಂದ್ರೆ ವಿಷಯದ ಆಶಯ ಕೈ ಬಿಡಬೇಕು. ಎಲ್ಲ ಸದ್ಗುಣಗಳು ಬರ್ತಾವ. ವಿಷಯದ ಆಶಯ ಹೋತಂದ್ರೆ ಎಲ್ಲ ಸದ್ಗುಣಗಳು ಬರ್ತಾವ. ವಿಷಯದ ಆಶಯ ಇತ್ತಂದ್ರೆ ಎಲ್ಲ ದುರ್ಗುಣಗಳು ಬೆನ್ನತ್ತವ. ನೋಡಿ, ನಿಮ್ಮ ಕೈಯೊಳಗೈತಿ ನಿಮ್ಮ ಭವಿಷ್ಯ. ನೀ ಹೆಂಗೆ ನಡ್ಕೋತಿ ಹೆಂಗೆ ಪಡ್ಕೋತಿ ನೋಡು. ನಿನ್ನ ಜೀವನ ನಿನ್ನ ಕೈಯೊಳಗದ. ನೀನ ಬರ್ಕೊಳವ್ ನಿನ್ನ ಹಣೆ ಬರ. ಯಾರೂ ಬರೆಯೋದಿಲ್ಲ, ಶಟಿಗೆವೂ ಇಲ್ಲ, ಬ್ರಹ್ಮನೂ ಇಲ್ಲ ಬರೆಯವ. ಯಾರೋ ಒಬ್ರು ಬರದಾರ. ಏನು ಬರೆದಿದೆಯೋ ಬ್ರಹ್ಮ ಅಂತಿರ ಪದ ಅಂತಿರಲ್ಲ ಯಾಕ್ರಿ? ಏನು ಬರ್ದೀವೋ ನಮ್ಮ ಮನೆ ಬರದಾಗ ನೀನ ಬರ್ಕೊಂಡಿವೋ. ನಿನ್ನ ಕೈಯೊಳಗೈತೆ ಎಲ್ಲ. ನಿನ್ನ ಭವಿಷ್ಯ, ನಿನ್ನ ದೈವದ ಶಿಲ್ಪಿ ನೀನ. ಮ್ಯಾನ್ ಈಸ್ ಆರ್ಕಿಟೆಕ್ಟ್ ಆಫ್ ಓನ್ ಫಾರ್ಚೂನ್ ಅಂತ. ಪ್ರತಿಯೊಬ್ಬರೂ ತಮ್ಮ ದೈವದ ಶಿಲ್ಪಿ, ತನ್ನ ಇದನ್ನು ಹಣೆ ಬರ ತಾನ ಬರ್ಕೋದು. ನಮ್ಗೆ ಎಂತ ಹೊತ್ತಂದ್ವಿ ಯಪ್ಪ ದೇವ್ರ, ನನಗೆ ಸುಳ್ಳು ಯಾರ ಮ್ಯಾಗ ಹೊರಿ ಹಾಕ್ತೀವ? ಯಾರದ ನೀನು ಬೇಡ್ಕೊಂಡ್ರೆ ಕೇಳೋರು ಯಾರು ಅದಾರ? ಒದರ್ಕೊಳ್ಳೋದು ಬೇಡ್ಕೋದ್ರು ಅದರಿಂದ ಯಾರೂ ಏನನ್ನೂ ಪಡೆಯಲ್ಲ. ಅವರು ರಾಮತೀರ್ಥರು ಸ್ಪಷ್ಟವಾಗಿ ಹೇಳ್ಯಾರ. ಅವರು ಬೇಡ್ಕೊಳ್ಳೋದ್ರಿಂದ, ಪ್ರಾರ್ಥನಾ ಮಾಡೋದ್ರಿಂದ, ಕೇಳೋದ್ರಿಂದ ಯಾರೂ ಏನನ್ನೂ ಪಡೆಯಲಾರು.
No man did get anything by begging, asking, or by praying ಅಂತ. ವ್ಯರ್ಥ ಅರಣ್ಯ ರೋದನ. ಅವು ಕೇಳಕ್ಕೆ ಅವಕ್ಕೆ ಇಂದ್ರಿಯಗಳದಾವ, ಒದರ್ಕೊಂಡಿರ್ತೀನಿ. ಗುಡಿಗೆ ಹೋಗಿ ಅಲ್ಲಿ ಕೇಳತಿ, ನನಗೆ ಕೊಡಪ್ಪ, ನನಗೆ ಹಣವಪ್ಪ, ದ್ಯಾಮವ್ವ, ದುರ್ಗವ್ವ ಅಂತ ಏನೇನೋ ಕಲ್ಪಿಸ್ಕೊಂಡು ಕುಂತೀನಿ. ಬಸವಣ್ಣ ಅಂತಿ. ಬಸವಣ್ಣ ಅಂದ್ರೆ ಮನುಷ್ಯನೋ ಏನೋ ಪಶುನೋ ಅದು. ಎದಕ್ಕೆ ನೀ ಅಂತಿ? ಅದಕ್ಕೂ ಅಂತಿ, ಅದಕ್ಕೂ ಅಂತಿ. ಬಸವೇಶ್ವರ ದೇವಸ್ಥಾನ ಅಂತಿ, ಅಲ್ಲಿ ಗೂಳಿ ಚಿತ್ರ ಇಟ್ಟಿ. ಹೌದಿಲ್ಲ, ದನ ಹೌದಿಲ್ಲ ಅದು ಬಸವೇಶ್ವರ. ಅವ ಅಲ್ಲಿ ಜ್ಞಾನವನ್ನು ಮಾಡ್ಕೊಂಡ, ಹೌದಿಲ್ಲ, ಇದಕ್ಕೆ ಅಭ್ಯಾಸ ಮಾಡಿದವ. ಮನುಷ್ಯನ ಜನ್ಮದಾಗ ಬಂದಾಗಿದ್ದಾನ, ಮೂಢನಂಬಿಕೆಗಳನ್ನೆಲ್ಲ ಹೊಡೆದಾಕಕ್ಕೆ ಪ್ರಯತ್ನ ಮಾಡಿದವ. ಅವನು ಒಬ್ಬವ, ಹೌದಿಲ್ಲ, ಬಸವಣ್ಣ ಅಂದ್ರೆ. ಹೌದಿಲ್ಲ, ಅಂಥವ್ರ ವಿಚಾರಗಳ, ಹೌದಿಲ್ಲ, ಅದನ್ನ ಇಡಬೇಕಿಲ್ಲೋ ಅಲ್ಲಿ. ಅದನ್ನ ನಂದಿ ಇಟ್ಟು, ನಂದಿ ಅಂದ್ರೆ ಅದು ಒಂದು ಜ್ಞಾನ ಮಾಡ್ಕೊಂಡದ್ದೇ ಖರೆ ಅದ. ಆ ಪಶು ಜನ್ಮದಾಗ ಜ್ಞಾನ ಆದವ್ರಂದ್ರೆ ಒಬ್ಬವ ಹನುಮಂತ, ಒಂದು ನಂದಿ. ಅಲ್ಲಿ ಜ್ಞಾನ ಆಗಿದ್ದು ಏನು ಆ ಜನ್ಮದೊಳಗೆ ಅವಕ್ಕೆ. ಬಾಕಿ ಯಾವ ಉದಾಹರಣೆ ಇಲ್ಲ. ಏನು ಅಂತ ಇದ್ರಾಗೂ ಅವ್ರಿಗೆ ಜ್ಞಾನೋದಯ ಆಗೈತೆ. ಏನು ನಾವು ಅದನ್ನು ನೆನಪು ಮಾಡ್ಕೋತ ಕೂತ್ರೆ ಅದರ ಆಕಾರ ನೆನಪು ಮಾಡ್ಕೋತಕ್ಕ, ಅದನ್ನ ನೆನಪು ಮಾಡಂತ ಹೇಳಿಲ್ಲ. ಅದು ಆ ಇರುವಿಕೆ ಕಡೆ ಎಲ್ಲ ಕೊಡು, ಎಲ್ಲ ತೋರಿಕೆ. ಅದು ಕರ್ಮಕ್ಕನುಸಾರವಾಗಿ ಬಂದಾವು ನಮ್ಗೆ ಜನ್ಮಗಳು ಬರ್ತಾವ. ನಾವು ಎಂತೆಂಥ ಕರ್ಮಗಳನ್ನು ಮಾಡಿರ್ತೀವಿ ಅಂತಂಥ ಜನ್ಮಗಳು ಬಂದಾವ. ಮಂಗ್ಯಾನ ಕಾರ್ಬಾರ ಮಾಡಿ ಅದಕ್ಕೆ ಮಂಗ್ಯಾನ ಜನ್ಮ ಬಂದೈತಿ ನಿನಗೆ, ಹೌದಿಲ್ಲ? ಅದು ಮಂಗ್ಯ ಜ್ಞಾನ ಆದ್ಮ್ಯಾಗ ಮತ್ತೆ ಇನ್ನೂ ಹಂಗೆ ಇರ್ತೈತಿ. ಅದು ಇನ್ನೂ ಹಂಗೆ ಇರ್ತೈತಂತ. ಎಲ್ಲಿರ್ಬೇಕ್ರಿ ಅದು? ಅದೆಲ್ಲ ಹೋಗಿಬಿಡ್ತೈತಿ. ವ್ಯಾಪಕವಾದ ಚೈತನ್ಯ ಜ್ಞಾನ ಆದ್ಮ್ಯಾಗ ಸಂಕುಚಿತ ವೃತ್ತಿ ಎಲ್ಲ ಹೋಗಿಬಿಡ್ತೈತಿ. ಏನು ವಿಶಾಲ ವೃತ್ತಿ ಬಂದ್ಬಿಡ್ತೈತಿ. ಅದು ಒಂದಾಗಿಬಿಡ್ತೈತಿ. ಬ್ರಹ್ಮಭಾವದಲ್ಲಿ ಏಕತ್ವವನ್ನು ಹೊಂದಿಬಿಡ್ತೈತಿ. ಮತ್ತು ಅದ ಮಂಗ್ಯಾನ ವೃತ್ತಿನೂ ಇರ್ತೈತಿನ, ಮಂಗ್ಯಾನ ಜನ್ಮನ ಹಿಡ್ಕೊಂಡು ಕೊಂಡಿರ್ತೈತಿನ. ಅದು ಅಲ್ಲೇ ಅದೇ ಇರ್ತೈತಿನ. ಅಲ್ಲಿ ನಿಜವನ್ನು ತಿಳಿದ ಮ್ಯಾಗ ತಾನಲ್ಲದೆಲ್ಲ ಕೈ ಬಿಟ್ಟ ಮ್ಯಾಗ ಮತ್ತೆ ಅದನ್ನೇ ಹಿಡ್ಕೋತೈತಿ. ಅದು ಬಿಟ್ಟಾಗ ಜ್ಞಾನ ಆಗಿರ್ತೈತಿಲ್ಲ, ತಾನಲ್ಲದನ್ನೆಲ್ಲ ತಾನಂತ ಕೈ ಬಿಟ್ಟಾಗ ಮತ್ತೆ ಅದನ್ನ ಹಿಡ್ಕೊಂಡು ಕೊಂಡಿರ್ತೈತಿ. ಅಂದ್ರೆ ಅಲ್ಲ, ಅದನ್ನೇ ಯಾಕೆ ಹಿಡ್ಕೊಳತ್ತದ? ನೀನಲ್ಲದ್ದು ಯಾವುದು, ನೀ ಯಾರು ಅನ್ನೋ ಅನುಭವ ನಿನಗಾತಂದ್ರೆ ನೀನಲ್ಲದ್ದೆಲ್ಲ ಹೋಗಿಬಿಡ್ತೈತಿ. ಪುನಃ ಭಾವ ಬರೋದನಿಲ್ಲ. ಏನು ಶರೀರವನ್ನು ಆರೋಗ್ಯವಾಗಿ ಇಟ್ಕೊಂಡಾಗ ಇದನ್ನು ನಮಗೆ ತಿಳ್ಕೊಳಿಕ್ ಬರ್ತೈತಿ. ಶರೀರ ಆರೋಗ್ಯ ಕೆಡಿಸ್ಕೊಂಡೆ ಅಂದ್ರೆ ಇದನ್ನು ಸಾಧಿಸೋಕ್ಕಾಗೋದಿಲ್ಲ. ಅದಕ್ಕೆ ಶರೀರ ನೆಟ್ಟಗೆ ಇಟ್ಕೊಳಕ್ ಬರೋದು ನಮಗೆ ಅಧ್ಯಾತ್ಮ ಹತ್ತೋದಿಲ್ಲ ಅಂತ. ಆ ಆರೋಗ್ಯ ನಿಯಮಗಳನ್ನು ನಾವು ಪಾಲನೆ ಮಾಡಿದಾಗ ಶರೀರ ಆರೋಗ್ಯ ಇರ್ತೈತಿ. ಅವನು ಮುರಿತೇವೆ ನಾವು. ಯಾಕ್ರಿ ನಾಲಿಗೆ ಚಟ ಸಂಬಂಧ ಎಲ್ಲ ಮುರಿದು ಹಾರಿಗೆ ಶರೀರ ಎಲ್ಲ ಕೆಟ್ಟ ಹೋಗ್ಬಿಡ್ತೈತಿ. ಲಂಘನಂ ಪರಮೌಷಧಂ ಅಂದರ. ಉಪವಾಸ ದೊಡ್ಡ ಔಷಧ ಅದ. ಅದನ್ನು ಮಾಡಕ್ಕೆ ತಯಾರಿಲ್ಲ. ಯಾಕ್ರಿ? ಒಂದು ಹೊತ್ತು ಊಟ ಬಿಡಪ್ಪ, ಆರಾಮಿರ್ತೀನಿ ಅಂತ. ಎಲ್ಲ ಮಧ್ಯಪ್ರದೇಶ ಎಲ್ಲ ಕೆಟ್ಟ ಹೋಗೈತಿ. ಹೊಟ್ಟೆ ಅದಕ್ಕೆ ಹಾಕಿ 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 ಎಲ್ಲ ಬಟ್ಟೆ ಆಗಿ ಹೋಗೈತಿ. ಅದೆಲ್ಲ ಹಾಕೋದು ಅದ್ರಾಗ. ಒಂದು ಈಟರ ಅದ್ರ ಬಗ್ಗೆ ಕಾಳಜಿ ಐತೆ ನೀನು? ಹೊಟ್ಟೆ ಬಗ್ಗೆ ಎಲ್ಲ ಓದೋದು ಅದ್ರಾಗ ಹಾಕ್ತಿಪ್ಪ. ಅದ್ರ ಪರಿಣಾಮ ಎಂತ ಅನ್ನ ಉಂತಿ ಅಂತ ಅದೇ ತಯಾರಾಕೈತಿ ನಿನಗೆ. ಹೌದಿಲ್ಲ? ಜಠರಾಗ್ನಿ ಮಂದಾಗುವಂಗ ಮಾಡಿ ಮಾಡಿ ಎಷ್ಟಂತ ಮಾಡಿ ಮಾಡಿ ಅದು ಮಂದಾಗಿಬಿಡ್ತೈತಿ. ಜಠರಾಗ್ನಿ ಮಂದಾತಂದ್ರೆ ಇವೆಲ್ಲ ಚಲೋ ಆಕ್ಕವು. ಜಠರಾಗ್ನಿ ಪ್ರದೀಪ್ತಿತ್ತಂದ್ರೆ ಯಾವ ರೋಗಗಳು ಬರ್ದು ನಿಂತು. ಅದು ಪ್ರದೀಪ್ತ ಆಗ್ಬೇಕಂತಂದ್ರೆ ಅದಕ್ಕೆ ಮಿತವಾದ ಆಹಾರ ಕೊಡ್ಬೇಕು. ನಾಲಿಗೆ ರುಚಿ ಸಂಬಂಧ ಏನೆಲ್ಲ ಸಿಕ್ಕಾಬಟ್ಟೆ ಹಾಕಿ ಅದನ್ನ ಜಠರಾಗ್ನಿ ಮಂದಾಗುವಂಗೆ ಮಾಡ್ಕೊಂಡು ಇನ್ನ ತಿನ್ಬೇಕೆನ್ನೋ ಆಶೆ ಇದ್ದಾಗ ಉಣ್ಣೋದು ಬಿಡ್ಬೇಕಂತ. ಅಂದ್ರೆ ಜಠರಾಗ್ನಿ ಮಂದಾಗೋದಿಲ್ಲ.
ಇನ್ನ ಯಾಕ್ರಿ ಕೈಗೆ 10 ಮುಟ ಹೊಡಿತೀಪ. ಯಾಕ್ರಿ ಕೈಗೆ 10 ಮುಟ ತುದಿಗೆ ಬಂದ್ರು ಬಿಡುವಲ್ಲಿ ಅದು ನಂಗೆ ತುಂಬುದು ಎಷ್ಟಂತ ಹಿಡಿಸ್ಬೇಕ್ರಿ ಅದು. ಮುಂದೆ ಹೆಂಗ ಅದು ಪಚನ ಉಸಿರಾಡಕ್ ಸಹಿತ ಜಾಗ ಇಲ್ಲ, ಹವಾಡಾಕ ಹಂಗ ಕಟ್ಟಿತಿಲ್ಲ ಚಲೋ ಆಗಿತ್ತಂದ್ರ ಆ ಅದ್ರ ಪರಿಣಾಮ ಏನಕ್ಕೈತಿ ನಮ್ಗೆ. ಅದಕ್ಕೆ ಉಪವಾಸ ಹೇಳ್ಯಾರ. ಅದು ಯಾರು ಇವನು ಪಾಲನೆ ಮಾಡ್ತಾರ ಅವ್ರ ಶರೀರ ಆರೋಗ್ಯ ಇರ್ತೈತಿ. ಅದಕ್ಕೆ ವಾರದಾಗ ಒಂದಿನ ಒಪ್ಪತ್ತು ಅಂತಿರಲ್ಲ, ಒಪ್ಪತ್ತಿದ್ದಾಗಂತ ಹೊಟ್ಟಿ ಕೆಟ್ಟು ಹೋಗುದನ್ನು ಮಾಡ್ತೀನಿ. ಈಗ ಇಲ್ಲದಲ್ಲಿ ದಿನಸ ನಾವು ಒಪ್ಪತ್ತದೇನ ಅಂದ್ಕೂಲೆ ಅವಾಗ ಬೇರೆ ಸ್ಪೆಷಲ್ ಹೌದಲ್ಲ, ಒಗ್ಗರ್ನಿ ಹೆಚ್ಚಿ ಏನೇನೋ ಮಾಡುದು ಅವನು ಒಪ್ಪತ್ತಿದ್ದ. ನಿರಾಹಾರಿಯಾಗಿರುವುದನ್ನು ಒಪ್ಪತ್ತು, ನೀರು ಆಹಾರ ಸಹಿತ ಬಿಟ್ಟಿರುವುದು ಒಪ್ಪತ್ತಂದ್ರ ಆಕತೆ. ಲಂಘನ ಅಂದ್ರ ಒಂದು ಒಪ್ಪತ್ತಿರಕತೆ, ಒಂದು ರಾತ್ರಿ ಯಾವುದು ಇಲ್ಲೇ ನಿರಾಹಾರಿ ಆಗಿರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ತಿಳುವಂದು ಏನಾರ ಹಣ್ಣಿನ ರಸ ಏನಾರ ತಗೊಂಡ ಶರೀರ ನೋಡ್ರಿ ನಿಮ್ಗೆ ಹೆಂಗಿರ್ತೈತಂತ. ಆದ್ರೆ ಹೇಳಿರು ಕೇಳಿರು ಅದು ಬರುದಿಲ್ರಿ. ಅದು ವಾಸನ ಹೇಳ್ಕೊಂಡು ಮತ್ತು ತಿನ್ನಕ್ಕೆ ಹಚ್ಚಿಬಿಡ್ತೈತಿ. ಹೆಂಗೆ ಬಿಡ್ಲಿ ಇದನ್ನ? ನಿದ್ದೆ ಹತ್ತುದಿಲ್ ಬಿಡ್ರಿ ನಮ್ಗಂತ. ರೂಢಿ ಅದು ರೂಢಿ ಕಲಿಸಿಬಿಟ್ಟು ಅದಕ್ಕೆ ಹಂಗ ಏನ್ ವಯಸ್ಸು ಆದ್ರೂ ಹೋಗುದಿಲ್ರಿ ಅದು. ಏನ್ ಮಲಮೂತ್ರ ವಿಸರ್ಜನೆ ಸರಿಯಾಗಿ ಆತು ಅಂದ್ರೆ ರೋಗಾದಿಗಳು ಕಡಿಮೆ ಆಕ್ಕವು. ಅದರಿಂದನೇ ಬರುವುದು ನಿನಗೆ ಎಲ್ಲ ರೋಗಾದಿಗಳು. ಮಲಮೂತ್ರ ವಿಸರ್ಜನೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಇವೆಲ್ಲ ರೋಗಾದಿಗಳು ಚಲೋ ಆಕ್ಕವು. ಸ್ಟಾಕ್ ಆಗಕೈತಿ ಅಂದ್ರೆ ಅದರಿಂದ ರೋಗಾದಿಗಳು ಚಲೋ ಆಕ್ಕವು. ಏನ್ ಅದಕ್ಕೆ ಶರೀರವನ್ನು ಆರೋಗ್ಯವಾಗಿ ಇಟ್ಕೊಂಡು ನಮ್ಮ ಕೆಲಸ ಮಾಡ್ಕೋಬೇಕು. ಆರೋಗ್ಯನ ಭಾಗ್ಯ. ಶರೀರ ಆರೋಗ್ಯ ಇರಲಿಲ್ಲ ಅಂದ್ರೆ ಏನು ಇದ್ರಾರ ಏನು ಆಗ್ಬೇಕಾಗಿತ್ತು, ಏನು ಗಳಿಸಿರ ಏನು ಮಾಡೋದು ನಿಂತ್ಕೊಂಡು. ಅದು ಒಂದು ಆರೋಗ್ಯನ ಸಂಪತ್ತು ಅಂತಾರಿಲ್ಲ. ಆರೋಗ್ಯ ಸಂಪತ್ತು ಕಳ್ಕೊಂಡೆ ಅಂದ್ರೆ ಇನ್ನು ಎಷ್ಟು ಸಂಪತ್ತು ಇದ್ರ ತಗೊಂಡು ಏನು ಮಾಡೋದು? ಏನೆಲ್ಲ ಐತ್ರಿ, ಏನು ಬಾಯಾಗ ಒಂದು ಏನು ತಿನ್ನೋಂಗಿಲ್ಲ. ಹೌದಿಲ್ಲ? ಏನ್ ಮಾಡೋದು ಇದ್ದು ಇಲ್ಲ ನಂಗೆ. ನಿನ್ನ ಮನಸ್ಸಿಗೆ ನೆಮ್ಮದಿ ಬೇಕಾಗಿತ್ತು ಅಂದ್ರೆ ಮನಸ್ಸಿನೊಳಗಿನ ಎಲ್ಲ ಕಲ್ಪನೆಗಳನ್ನ ತೆಗೆದು ಹಾಕೋದು. ತಾನ ಕಲ್ಪಿಸ್ಕೊಂಡು ತಾನ ಸಂಕಟ ಪಡ್ತೈತಿ ಮನಸ್ಸು. ಇಲ್ಲದನ್ನು ಕಲ್ಪಿಸ್ಕೊಂಡೆವು ಅವು ಬಂದು ಹೇಳ್ಯಾವ ನಿನಗೆ ನಾವು ಹಿಂಗದೇವಂತ. ದೇವ್ರ ದಿನರ ಅಂತ ಕಲ್ಪಿಸ್ಕೊಂಡು ಕೂತಿಯಲ್ಲ. ಯಾ ದೇವ್ರು ಬಂದು ಹೇಳಿತ್ ನಿನಗೆ? ನೀನ ಕಲ್ಪಿಸ್ಕೊಂಡು ಇಲ್ಲ. ಯಾವ ಕಲ್ಪಿಸ್ಕೊಂಡ ನಾವು ಒದ್ದಾಡ್ತಾನ? ಕಲ್ಪಿಸ್ಕೊಂಡ ಇದ್ದವ ರಾಮನಾದನವ. ಅವನ ಕಲ್ಪನಾದಾಗ ಇಲ್ಲ ಅವು. ಅವು ಪಶು ಪಕ್ಷಿಗಳು ತಿಂತಾವ, ಇದನ್ನ ಮರಿಮಕ್ತಿ ಹಾಕ್ತಾವ ಅಷ್ಟೇ. ಅವಕ್ಕೆ ಆ ದೇವ್ರ ದಿನರು ಅಂತ ಕಲ್ಪಿಸ್ಕೊಂಡವನ್ರಿ ಅವು. ಗುಡಿ ಗುಂಡಾರ್ಕದ ಹೋಗ್ತಾವ ನಾವು. ಅವಕ್ಕರ ಅದು ಭಾವನೆ ಇಲ್ಲ ಅವಕ್ಕ. ಹೌದಿಲ್ಲ? ಈ ಮನುಷ್ಯ ಏನೇನು ಕಲ್ಪಿಸ್ಕೊಂಡು ಇಲ್ಲದ ಕಲ್ಪಿಸ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂಡು ಕೂತೈತಿ. ಅವು ಅದಾವಂತ ಯಾಕೆ ಕಲ್ಪಿಸ್ಕೊಂಡಿವು ಮರಾಯ? ಇಷ್ಟೇ ಯಾಕೆ ಹೆದರಿ ಅಲ್ಲ? ಅವದಾವು ಬ್ರಹ್ಮದನ, ಈಶ್ವರದನ, ಗಣಪತಿ ಐತೆ, ದುರ್ಗ ಓದಾಳ, ದ್ಯಾಮ ಓದಾಳ, ಕರ್ಯ ಓದಾಳ. ಇಲ್ಲದನ್ನ ಕಲ್ಪಿಸ್ಕೊಂಡು ಕುಂತಿಯಲ್ವ? ಅದು ಯಾವುದು ಗೊಡಿ ಗೊತ್ತಿಲ್ದವ ರಾಮನಾದ ನಾವು. ನೀ ಕಲ್ಪಿಸ್ಕೊಂಡು ದುಃಖ ಪಡ್ಲಿಕ್ಕತ್ತಿ. ಅಂತ ವಾತಾವರಣದೊಳಗೆ ಬೆಳೆದು ಬಿಟ್ಟಿನಿ ಅಂದ. ಈ ಜಗತ್ತು ನನ್ನಲ್ಲಿ ಇಲ್ಲ ಅನ್ನೋದು ಖಾತ್ರಿ ಆಗ್ಬೇಕಾದ್ರೆ ಇನ್ನೂ ಎಷ್ಟು ಜನ್ಮ ಹೊಕ್ಕವು ಏನು ಅಂತ. ಇದು ಮಿಥ್ಯಾ ವಸ್ತು ಇಲ್ಲ ಅನ್ನೋದು ಖಾತ್ರಿ ಆಗ್ಬೇಕಾದ್ರೆ ಅವಾಗ ನಮಗ ಜ್ಞಾನೋದಯ ಚಿಂತೆ ಕಡಿತೈತಿ ನೋಡಿ. ನನ್ನ ಹೊರತು ಇನ್ನೊಂದು ಯಾವುದೂ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ ಅಂತ. ಅವಾಗ ನಮಗೆ ನಿಶ್ಚಿಂತ ಆಗಿರಾಕ್ ಬರ್ತೈತಿ. ಇನ್ನೊಂದು ಐತೆ ಅಂದ್ರೆ ಭಯ ಉಂಟಾಕೈತಿ. ದ್ವಿತೀಯ ದ್ವೈ ಭಯಂ ಭವತಿ. ಇನ್ನೊಂದು ಐತೆ ಅಂತ ಕಲ್ಪಿಸ್ಕೊಂಡು ಕೈ ಮುಗಿದು ಅದು ಬೇಡ್ಕೋದು ಮಾಡಕ್ ಹೋಗಿ ಇನ್ನೊಂದು ಏನೂ ಇಲ್ಲ. ಯಾರಿಗೆ ನೋಡು ಅನ್ಯವಾಗಿ ಏನೂ ಇಲ್ಲ.
ನಿನ್ನ ಹೊರತು ಇನ್ನೊಂದು ಯಾವುದೂ ಇಲ್ಲ ಈ ಜಗತ್ತಿನೊಳಗೆ ಅಸ್ತಿತ್ವ. ಯಾವಾಗಲೂ ಇದ್ದ ವಸ್ತು ನೀನು. ಈ ತೋರಿಕೆ ಇದ್ದಾಗೂ ತೋರಿಕೆ ಅಡಗಿದಾಗೂ ಇದ್ದ ವಸ್ತು ನೀನು. ನೀ ಇಲ್ಲದಂಗೆ ಯಾವಾಗ ಕೇಳು. ನೀ ಇಲ್ಲದ ಕಾಲಿಲ್ಲ, ಇಲ್ಲದ ದೇಶ ಇಲ್ಲ. ಎಲ್ಲ ದೇಶದೊಳಗು ಎಲ್ಲ ಕಾಲದೊಳಗು ನೀನ ಇರವ. ಅಸ್ತಿತ್ವ ನಿಂದೈತಿ. ಉಳಿಕೆದು ನಿನಗೆ ಅನ್ಯವಾಗಿದೆ ತೋರಿಕೆಗೆ ಅದು ಕಲ್ಪಿತವಾದದ್ದು ಅಸ್ತಿತ್ವಿಲ್ಲ. ಅದು ಮಾಯಾ ತೋರಿಕೆ ಅದು. ಹೌದಿಲ್ಲ? ಅದನ್ನು ಕಲ್ಪಿಸ್ಕೊಂಡು ಇದ್ದ ವಸ್ತುವಿನ ಮರ್ತು ಬಿಟ್ಟಿನಿ. ಏನ್ ಅದಕ್ಕೆ ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೊ. ಅಂದಾಗ ನೀನು ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಅದಕ್ಕೆ ಮನುಷ್ಯನ ಜನ್ಮದ ಇದು ಇದ್ದದ್ದು ಮೀಸಲಾಗಿ ಇದ್ದದ್ದು ಮನುಷ್ಯನ ಜನ್ಮಕ್ಕೆ ಬಂದು ಅದನ್ನ ಮಾಡ್ಕೊ. ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ದುಃಖದಾಗ ಬಿದ್ದು ಹೊಳ್ಯಾಡೋದು ಉಂಟು. ಅಂತ ಜಡಬುದ್ಧಿ ಜಡಸಂಗ ಮಾಡಿ ಇಂಥವೆಲ್ಲ ದೇವರು ದಿನರು ಇವನ್ನೆಲ್ಲ ತಲೆಯಾಗಿ ಹೋಗಿಸ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂಡು ಕುಂತೀಯಲ್ವ ನೀನು. ಅದಕ್ಕೆ ಅವನು ವರ್ಜಿ ಮಾಡ. ಜಡಬುದ್ಧಿ ಜಡಸಂಗದಿಂದ ದೂರ ಇರು. ಇವೆಲ್ಲ ಬರುದನ ಇಲ್ಲ. ಮಕ್ಕಳಿಗೆ ಮೊದಲಿರ್ತ ಇವನ್ ಕಲಿಸಿಬಿಟ್ರೆ ಅವ್ರ ತಲೆಯಾಗ ಬರುದನ ಇಲ್ರಿ ಅವ. ಹೌದಿಲ್ಲ? ಮೊದಲ ಅವನ್ ತಲೆಯಾಗ ತುಂಬಿ ಬಿಡ್ತೇವ ಮಕ್ಕಳ ತಲೆಯಾಗ. ಆ ದೇವ್ರಿಗೆ ನಡ್ಕೋ, ಈ ದೇವ್ರಿಗೆ ಹೋಗಿ ಬಾ. ಹೌದಿಲ್ಲ? ಅವಕ್ಕೆ ಅದ ರೂಢಿ ಆಗಿಬಿಡ್ತೈತಿ. ನಿಮ್ಮ ಮನೆ ದೇವ್ರಿಗೆ ಹೋಗಿ ಬಾ. ನಿನ್ನ ಮನಿ ಯಾವುದು, ನಿನ್ನ ಮನೆ ದೇವ್ರು ಯಾವುದು ಅದು ಗೊತ್ತಿಲ್ಲ ನಿನಗೆ. ಹೌದಿಲ್ಲ? ನಿನ್ನ ಮನಿ ಯಾವುದು ನೋಡ್ಕೋ. ಶರೀರ ಇರೋ ಮನಿ ನಿನ್ನ ಮನಿನೂ ಅಲ್ಲ, ಈ ಶರೀರನೂ ನಿನ್ನ ಮನಿ ಅಲ್ಲ. ಇನ್ನು ದೇವರ ಎಲ್ಲಿ ನಿಮ್ಮ ಮನಿ ದೇವ್ರು ಅಂದ್ರೆ ಎದಕ್ಕಂತೀನಿ ನೀನು? ಇಲ್ಲದ ಕಲ್ಪಿಸ್ಕೊಂಡು ಕೂತೀವಿ. ಹೌದಿಲ್ಲ? ನಿನ್ನಲ್ಲಿ ಇಲ್ಲದ ಭಾವನೆಗಳನ್ನ ಆರೋಪ ಮಾಡ್ಕೊಂಡು ನೀನು ದುಃಖ ಪಡ್ಲಿಕ್ಕೆ ಅಲ್ವ. ನೀನು ತೆಗೆದು ಹೋಗಿ ಅವನ್ನೆಲ್ಲ ಆರಾಮನಾಗಿದೆ. ಇನ್ನೊಂದು ಏನೂ ಇಲ್ಲ ನಿನ್ನ ಹೊರತು ಅನ್ನೋದು. ಈ ಜ್ಞಾನ ನಾವು ಮಾಡ್ಕೋಬೇಕಾಗೈತಿ. ಇವನ್ನೆಲ್ಲ ಬಿಟ್ರೆ ಅರ್ಧ ಕೆಲಸ ಆದಂಗ ನೋಡ್ರಿ. ಬಿಡಂತೆ ಬಿಡಾಕ್ತಾ ಇರಲಿಲ್ಲ. ಏನಾರ ಆದಿತ್ತುಪ್ಪ ನಮ್ಗಂತ ಸಂಶಯ ಐತಿ. ನಂಬಿಗಿಲ್ಲ ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ. ಯಾರಿಗೆ ನಂಬಿಕೆ ಐತಿ ಹೇಳ್ರಿ? ಮಹಾತ್ಮರು ಹೇಳಿದ್ ಬಿಡಂತ ಬಿಟ್ಟವ್ರು ಯಾರದ್ರಿ ಹೇಳ್ರಿ? ಕಿತ್ತೋಗಿತಿ ಯಾವ ನಮ್ಮ ಮನ್ಯಾನ ದೇವರು ದಿನರು ಎಲ್ಲ ಕಿತ್ತೋಗದ ಆರಾಮ್ ಇರೋ ಮನೆ. ಎದಕ್ಕೆ ಬೇಕಾಗೈತಿ ಅವನು? ಎದಕ್ಕೆ ಅವನು ಇಟ್ಕೊಂಡು ಕುಂತಿ? ಕೆಲಸ ಇಲ್ಲ. ಅದೊಂದು ಉದ್ಯೋಗ ನಿನಗೆ ಕೆಲಸ ಇಲ್ಲ. ಇದನ್ನ ನಿನ್ನ ನಿಜವನ್ನ ನೀ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಮನ್ಯಾಗ ದೇವ್ರ ಕೋಲಿ ಎದ್ರ ಸಂಬಂಧ ಇರ್ತಾವ? ನಿನ್ನನ್ನು ನೀ ತಿಳ್ಕೊಳ್ಳೋ ಸಂಬಂಧ. ಇದೇ ಅಭ್ಯಾಸ ಮಾಡೋ ಸಂಬಂಧ. ಅವನ್ನೆಲ್ಲ ತಗೊಂಡು ನೀರಾಗಿ ಎದ್ದುದು ತೊಳೆಯುದು, ಬರೀ ಅವನು ಊದಿನ ಕಡ್ಡಿ ಹಚ್ಚೋದು ಒರೆಸೋದು ಇದನ್ನ ಮಾಡ್ಕೊತ ಕೂತ್ರು ಬೇಡ. ಯಾಕೆ ಕಳಿತಿ ಕೆಲಸ ಇಲ್ಲ? ಹೌದಿಲ್ಲ? ಅದರಿಂದ ಏನೂ ಲಾಭ ಇಲ್ಲ. ನೀನು ಅದನ್ನ ಮಾಡ್ಕೊತ ಬಂದಿಯಲ್ವ ನೀನು. ಮೊದಲಿಗೆ ಬೇಕು, ಮೊದಲಿಗೆ ಅವು ಇಲ್ಲ. ಯಾಕೆ ಕಲ್ಪಿಸ್ಕೊಂಡಿದ್ವಿ? ಕಲ್ಲಿನಂತ ಬುದ್ಧಿ ಕಲ್ಲು ಕೊಟ್ಟೆ ಅಂದ್ರೆ ಮತ್ತೆ ಕಲ್ಲಕ್ಕೈತಿ. ವಿಚಾರ ಕೊಡ್ಬೇಕಿಲ್ಲ. ಅಲ್ಲಿ ಮನಸ್ಸಿನಲ್ಲಿ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಇದೆಲ್ಲ ಹೋಗೈತಿ. ಮೂಢನಂಬಿಕೆಗಳೆಲ್ಲ ಹೋಗ್ಕೊಂಡು ಇಲ್ಲದನ್ನು ಕಲ್ಪಿಸ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂಡು ಕುಂತಿಯಲ್ಲ ನೀವು. ಸಮಾಧಾನ ಶಾಂತಿಯಿಂದ ನೀನು ಬೇಕಾಗಿತ್ತಂದ್ರೆ ಈ ಕಲ್ಪಿತ ಭಾವನೆಗಳನ್ನೆಲ್ಲ ಮನಸ್ಸಿನಾಗ ಕಲ್ಪಿಸ್ಕೊಂಡು ಇದ್ದ ವಸ್ತುವಿನ ಅನುಭವ ನಾವು ಮಾಡ್ದಂಗೆ ಬರ್ದಂಗೆ ಆಗೈತಿ. ತೆಗಿಯವ ಅನ್ಯ ಕಲ್ಪನೆಗಳನ್ನು ಸರಿಸಿದ ಕೂಡಲೇ ಆನಂದದ ಅನುಭೂತಿ ಎಲ್ಲರಿಗೆ ಆಕೈತಿ. ನಾನಾ ಆನಂದ ಸ್ವರೂಪ ಇದ್ದೇನೆ, ನಾನಾ ದೇವರಿದ್ದೇನೆ ಅನ್ನುವಂಥ ಅನುಭವ ಪ್ರತಿಯೊಬ್ಬರಿಗೆ ಆಕೈತಿ. ಅದನ್ನ ಧ್ಯಾನ ಕೂತಾಗಿದೆ ಅಭ್ಯಾಸದಾಗ ತೊಡಗು. ಕಲ್ಪನಾರಹಿತ ಇರುವಿನ ಅನುಸಂಧಾನನ ಧ್ಯಾನ. ನೀ ಕಲ್ಪಿಸ್ಕೊಂಡಾಗ ಅದು ಅದಲ್ಲೂ ಐತಿ. ನೀ ಕಲ್ಪಿಸ್ಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ಅಸ್ತಿತ್ವ ಐತಿ. ನಿನ್ನ ಕಲ್ಪನಾದ ತೋರಿದ್ದವ್ರು ಜಗತ್ತನ್ನು ನೀನು ಕಲ್ಪಿತದ. ನೀನು ದೇವರು ತಿಂಡ್ರು ಅವೆಲ್ಲ ನಿನ್ನ ಕಲ್ಪನಾದಾಗ. ಏನ್ ಭ್ರಾಂತಿಯೊಳಗಿನ ವ್ಯವಹಾರ ಇದೆಲ್ಲ ಭ್ರಾಂತನ ವಿಷಯ. ಜಗತ್ತು ದೇವರು ದಿನರು ಅನ್ನುವೆಲ್ಲ ತೆಗೆದೋಗ್ಯದ. ನಿದ್ದೆ ಹತ್ತಿದಾಗ ಎಲ್ಲಿದಾವ್ರಿ ಇವು? ಇದ್ರೆ ಎಲ್ಲ ವಸ್ತುಗಳಿಗೆ ಇರ್ಬೇಕಾಗಿತ್ತು. ನೀನು ದೇವರು ದಿನರು ನಿದ್ದೆ ಹತ್ತಾಗಿಲ್ಲದವು. ನೀ ಹಂಗದಿ ಹಂಗದಾವ ನಾವು. ನೀ ಕಾಯ್ಮೋ ಏನ ದೇವರು ದಿನರು ಕಾಯ್ಮೋ? ದೇವ್ರಿಗೆ ನೀ ಹುಟ್ಟಿವ, ನಿನಗೆ ದೇವ್ರು ಹುಟ್ಟ್ಯಾವ? ನೀನ ಹುಟ್ಟಿಸಿದ್ದು ಹೋದಿಲ್ಲವು. ನಿಮಗೆ ಹುಟ್ಟಿದ ದೇವ್ರು ನಿನಗೇನು ಕೊಡ್ತಾವು? ಉತ್ಸಾಹ ಇಷ್ಟು ಗೊತ್ತಾಗೋಲ್ಲ ನಿನಗೆ. ಎಷ್ಟು ದಿನ ಆಯ್ತು ಇದನ್ನು ಕೇಳಾಕೈತಿ ನೀನು?
ಜಡಕ್ ಜಡನೂ ತಿಳುವಳಿಕೆ ಬರವಲ್ಲಲ್ಲೋ, ಇದ್ರಾಗ ಮುದುಕಾದಿ ಮತ್ತು ಹೊಂಟ. ಯಾಕ್ರಿ ಯಜಮಾನ್ರ ಎಲ್ಲಿ ಹೋಗ್ತೀರಿ ಅಂತ. ಶ್ರಾವಣ ಮಾಸ ಬಂದತ್ರಿ, ನಮ್ಮ ನದಿಯವ್ರಿಗೆ ಹೋಗ್ತೇನೆ. ಏನ್ ಹೇಳಿದ್ದಿ ಎಲ್ಲ ಎಲ್ಲಿ ಮಷಿನಿಂಗ್ ಹೋಗಿ ಎಲ್ಲಿ ಇಟ್ಟಿ ನೀನು, ಎಲ್ಲಿ ಅದನಂತ ಹೊಕ್ಕಿದ್ದಿ ಇವ್ರು. ಎಲ್ಲಿ ಅದನಂತ ಹೊಕ್ಕಿಪ್ಪ, ಎಲ್ಲಿ ಇಲ್ಲ ಹೇಳ, ಎಲ್ಲಿ ಅದಾನಂತ ಹೇಳಕ್ ಬರ್ತೈತಿ ನಿನಗೆ. ಎಲ್ಲ ಕಡೆ ಐತಿದ್ದು ವಸ್ತು ಅದು, ಅದಕ್ಕೆ ಪರಿಶ್ಚಿನ್ನತ್ವ ಕೊಟ್ಕೊಂಡು ಕುಂತಿ, ಗುಡಿ ಗುಂಡಾರ ಕಟ್ಟಿದ್ದು. ಇದು ಒಂದು ದೊಡ್ಡ ಪಾಪನ ಅದು, ಅದಕ್ಕೆ ಪರಿಶ್ಚಿನ್ನತ್ವ ಕೊಟ್ಟದ್ದ ಒಂದು ದೊಡ್ಡ ಪಾಪ. ವ್ಯಾಪಕವಾದಂಥ ಚೈತನ್ಯಕ್ಕೆ ಪರಿಚ್ಛಿನ್ನತ್ವ ಕೊಟ್ಟದ್ದು ದೊಡ್ಡ ಪಾಪ. ಆಕಾರ ಅಲ್ಲದಕ್ಕೆ ಆಕಾರ ಕೊಟ್ಕೊಂಡು ಅದು ಒಂದು ಪಾಪ. ವರ್ಣಿಸ್ಲಿಕ್ಕೆ ಬಾರದ್ದನ್ನು ವರ್ಣನ ಮಾಡ್ಕೊಂತ ಕೂತಿ, ಅವರ್ಣನೀಯತ್ವ ಕಚ್ಚುತಿ ತಂದೆ, ಅದು ಒಂದು ದೊಡ್ಡ ಪಾಪನ. ಆದ್ಮೇಲೆ ನೀನು ದುಃಖ ಅನುಭವಿಸ್ಬೇಕಾಗಿತ್ತು. ಅದಕ್ಕೆ 3 ತಪ್ಪುಗಳನ್ನು ಮಾಡಿ ಶಂಕರಾಚಾರ್ಯ ಕೂಡ ಅವನು ಮಾಡಬೇಡ್ರಿ, ಮಾಡಬೇಡ್ರಿ. ಅವನು ವ್ಯಾಪಕವಾದಂಥ ಚೈತನ್ಯಕ್ಕೆ ಪರಿಚ್ಛಿನ್ನತ್ವ ಕೊಟ್ಟೇನೆ, ಗುಡಿ ಗುಂಡಾರ ಕಟ್ಟೀನಿ, ಅದೊಂದು ಅಲ್ಲ. ಅಲ್ಲದನ ದೇವರು ಸೀಮಿತ ಗರ್ಭಗುಡಿ ಆಗೈತಂತ. ಅದು ವ್ಯಾಪಕವಾದಂಥ ಚೈತನ್ಯ ಎಲ್ಲವನ್ನು ಅರಿತಕ್ಕಂಥದ್ದು, ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥದ್ದು, ಇಡೀ ವಿಶ್ವಕ್ಕನ ಆಧಾರದ. ಅದು ಯಾವ್ದಾರ ಒಂದು ತುಣುಕು ತುಕುಡಿ ಇಟ್ಕೊಂಡು ಅದು ದೇವರು ಅಂತ ಅಂದ್ಕೊಂಡು ಪರಿಚ್ಛಿನ್ನತ್ವ ಭಾವ ಬರ್ತತಿಲ್ಲ. ವ್ಯಾಪಕ ದೃಷ್ಟಿಯಲ್ಲಿ ಬರ್ಬೇಕು ನಿನಗೆ. ಅದನ್ನ ಹಿಡ್ಕೊಂಡು ಕೂತ್ರೆ ಕಲ್ಪಿತ ದೇವರ ದಿಂದ ಹಿಡ್ಕೊಂಡು ಕೂತ್ರೆ ಅಕಲ್ಪಿತವಾದ ಇರುವಿನ ಅನುಭವ ಹೆಂಗಾಗ್ಬೇಕು ನೀವು. ಅದಕ್ಕೆ ಅವನ್ನೆಲ್ಲ ತೆಗೆದೊಗೆಯ, ಈ ಭ್ರಾಂತಿ ನಾಶ ಮಾಡ್ಕೊ. ಒಬ್ಬ ದೇವರದಾನ, ಅವನಿಲ್ಲದ ಕಲ್ಪನಾ, ಎಲ್ಲವೂ ಭ್ರಮೇಣಾಹಂ ಭ್ರಮೇಣತ್ವಂ ಭ್ರಮೇಣೋಪಾಸಕ ಜನಃ ಭ್ರಮೇಣ ಈಶ್ವರ ಭಾವತ್ವಂ ಭ್ರಮ ಮೂಲಮಿದಂ ಜಗತ್. ಎಲ್ಲವೂ ಜಗತ್ತನ್ನು ಇದು ಭ್ರಮದಿಂದ ತೋರ್ತು. ಈ ಭ್ರಾಂತಿ ನಾಶ ಮಾಡಿಕೊಂಡ ನಿನಗೆ ಶಾಂತಿ ಐತಿ. ಅಂತಹ ಮಹಾತ್ಮರು ಎಲ್ಲೋ ಒಬ್ಬರು ನಿನಗೆ ಸಿಗ್ತಾರೆ. ಇದೆಲ್ಲ ಸುಳ್ಳದಪ್ಪ, ಹೆದರಾಕ್ ಹೋಗ್ಬೇಡ್ರಿ. 3 ಕಣ್ಣು ಹಚ್ಕೊಂಡು ಬಂದು ನಿಂತಾನಂದ್ರು ಹೆದರಬೇಡ್ರಿ ಅಂತ ಯಾರು ಹೇಳ್ಬೇಕು ಹೇಳ. ಎಲ್ಲರೂ ಭಯ ಹುಟ್ಟಿಸವ್ರ. ಇಲ್ಲದನ್ನು ಮಾಡಕ್ ಹೆಚ್ಚಿ ನಾವು ಇದ್ದ ಸಮಾಧಾನ ಕೆಡಿಸಿಕೊಂಡ ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ. ಯಥಾರ್ಥ ಜ್ಞಾನವನ್ನು ಮಾಡ್ಕೊ, ನಿನ್ನ ನಿಜದ ತಿಳುವಳಿಕೆಯನ್ನು ಮಾಡ್ಕೊ, ಜನ್ಮ ಸಾರ್ಥಕ. ಬಿಡು. साधु संत महाराज